9th ಸ್ಟ್ಯಾಂಡರ್ಡ್ ಸೋಷಿಯಲ್ ಚಾಪ್ಟರ್ 6 ಭಕ್ತಿ ಪಂಥ್. ಈಗ ಭಕ್ತಿ ಪಂಥ್ ಅಂದರೆ ಏನು, ಯಾವ ಥರ ಆರಿಜಿನೇಟ್ ಆಯಿತು, ಅದ್ರ ಬಗ್ಗೆ ನಾವೀಗ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ನೋಡೋಣ. ದಿ ಎಮರ್ಜೆನ್ಸ್ ಆಫ್ ಭಕ್ತಿ ಪಂಥ್ ಇಸ್ ಅನ್ ಇಂಪಾರ್ಟೆಂಟ್ ಫೀಚರ್ ಆಫ್ ಮಿಡಿವಲ್ ಇಂಡಿಯಾ. ನೋಡಿ, ಮಿಡಿವಲ್ ಇಂಡಿಯಾದಲ್ಲಿ ಅಂದರೆ ಒಂದು 1100s ಇಂದ 1300sವರೆಗೂ ಭಕ್ತಿ ಮೂಮೆಂಟ್ ಅನ್ನೋದು ಶುರುವಾಗುತ್ತೆ. ಇದು ಒಂದು ಇಂಪಾರ್ಟೆಂಟ್ ಫೀಚರ್ ಅಂತ ಹೇಳ್ಬೋದು ಆ ಟೈಮಲ್ಲಿ. ದಿ ಕಾನ್ಸೆಪ್ಟ್ ಆಫ್ ಮುಕ್ತಿ, ಇದು ಸಿಂಪಲಾಗಿ ಹೇಳ್ಬಿಡ್ತೀನಿ ನಾನು ನಿಮಗೆ. ನೋಡಿರಿ, ಮುಕ್ತಿ ಅನ್ನೋದು ಬಂದು ಇಂಡಿಯನ್ ರಿಲಿಜಿಯಸ್ ಯಾವ್ಯಾವುದಿದೆ, ಇಂಡಿಯನ್ ರಿಲಿಜನ್ಸ್ ಜೈನಿಸಮ್ ಇರ್ಬೋದು, ಬುದ್ಧಿಸಮ್ ಇರ್ಬೋದು, ಹಿಂದೂಯಿಸಮ್ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಬರುತ್ತೆ. ಏನು ಮುಕ್ತಿ ಅಂದರೆ ಈ ಜೀವನ ಸಾಕು, ನನಗೆ ಇದರಿಂದ ಮುಕ್ತಿಪಟ್ಟು ನಾನು ದೇವ್ರ ಹತ್ರ ಹೋಗಬೇಕು, ದೇವರಲ್ಲಿ ಲೀನವಾಗಬೇಕು, ಈ ಥರ ಒಂದು ಥಾಟ್, ಅದನ್ನು ಮುಕ್ತಿ ಅಂತ ಕರಿತೀವಿ. ನೋಡಿರಿ, ಈ ಮುಕ್ತಿ ಅಥವಾ ಈ ಮೋಕ್ಷನ ಅಟೈನ್ ಮಾಡಬೇಕು ಅಂದರೆ, ಮೋಕ್ಷ ಪಡಿಬೇಕು, ಮುಕ್ತಿ ಪಡಿಬೇಕು ಅಂದರೆ ಒಂದು ದಾರಿ ಇಲ್ಲ. ಇಂಡಿಯನ್ ರಿಲಿಜಿಯಸ್ ಈ ಸ್ಪಿರಿಚುವಲ್ ಥಾಟಲ್ಲಿ ಒಂದು ದಾರಿ ಇಲ್ಲ, ಎಷ್ಟೊಂದು ದಾರಿ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಬಂದು ಜ್ಞಾನ ಮಾರ್ಗ, ಅಂದರೆ ನಾಲೆಡ್ಜ್, ಅಂದರೆ ತುಂಬ ನಾಲೆಡ್ಜ್ ಸಂಪಾದನೆ ಮಾಡಿದ್ರೆ ನಮಗೆ ಮುಕ್ತಿ ಸಿಗುತ್ತೆ ಅಂತ. ಇನ್ನೊಂದು ಬಂದು ಭಕ್ತಿ ಮಾರ್ಗ ಅಂತ ಇವಾಗ ಸ್ಟಡಿ ಮಾಡ್ತಾ ಇದ್ದೀವಲ್ಲ, ಇದು ಭಕ್ತಿ ಮಾರ್ಗ ಅಂದ್ರೇನು, ದೇವ್ರ ಮೇಲೆ ತುಂಬ ಭಕ್ತಿ ಇರೋವಂಥದ್ದು, ಬೇರೆ ಏನು ಬೇಡ, ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವ್ರಿಗೆ ಸರೆಂಡರ್ ಆಗೋದು, ಅದರಿಂದ ದೇವ್ರ ಹತ್ರ ಹೋಗ್ಬೋದು ಅಥವಾ ಮುಕ್ತಿ ಮೋಕ್ಷ ಸಿಗುತ್ತೆ ಅನ್ನೋದು ಒಂದು ದಾರಿ. ಇನ್ನೊಂದು ಬಂದು ಕರ್ಮ ಮಾರ್ಗ ಅಂತ. ಕರ್ಮ ಮಾರ್ಗ ಅಂದರೆ ಒಳ್ಳೆ ಕೆಲಸಗಳು ಮಾಡೋವಂಥದ್ದು, ಅಂದರೆ ದಾನ ಧರ್ಮಗಳು ಮಾಡೋದು, ಇವ್ರಿಗೆ ಹೆಲ್ಪ್ ಮಾಡೋವಂಥದ್ದು, ಈ ಥರ ಎಲ್ಲ ಮಾಡಿದ್ರೂ ಕೂಡ ನಮಗೆ ಮುಕ್ತಿ ಸಿಗುತ್ತೆ ಅನ್ನೋದು ಒಂದು ಥಾಟ್. ಇನ್ನೊಂದು ಬಂದು ಯಜ್ಞ ಮಾರ್ಗ. ಇದು ಬಂದು ಯಜ್ಞ ಯಾಗಗಳನ್ನೆಲ್ಲ ಮಾಡೋದು, ಅವ್ರಿಗೆ ಬ್ರಾಹ್ಮಣರಿಗೆಲ್ಲ ಗಿಫ್ಟ್ ಕೊಡೋದು, ಯಜ್ಞದೊಳಗೆ ಈ ಥರ ಒಂದು ಕಾಳುಗಳು ಹಾಕೋದು, ಈ ಟೈಪ್ ಎಲ್ಲ ಮಾಡ್ತಾಯಿದ್ರೆ ಆಗ ಕೂಡ ನಮಗೆ ಮುಕ್ತಿ ಸಿಗುತ್ತೆ ಅನ್ನೋದು ಇನ್ನೂ ಒಂದು ದಾರಿ. ಈ ಎಲ್ಲ ದಾರಿಗಳಲ್ಲೂ ಕೂಡ ಒಂದು 11th ಸೆಂಚುರಿ ಆದಮೇಲೆ, ಅದು ಮಿಡಿವಲ್ ಇಂಡಿಯನ್ ಪೀರಿಯಡ್ ಅಂತ ಹೇಳ್ತೀವಲ್ಲ, ಆ ಟೈಮಲ್ಲಿ ಭಕ್ತಿ ಪಂಥ್ ತುಂಬ ಫೇಮಸ್ ಆಗುತ್ತೆ. ಅಂದರೆ ಎಲ್ಲರೂ ಕೂಡ ಅದನ್ನೇ ಅಡ್ವೊಕೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೀವು ಬೇರೆ ಯಜ್ಞ ಯಾಗಗಳು ಮಾಡೋದೆಲ್ಲ ನಿಮಗೆ ಖರ್ಚಾಗುತ್ತೆ, ನಿಮ್ಮ ಹತ್ರ ಅಷ್ಟಿಲ್ಲ ಅಂದರೆ ನೀವು ದೇವ್ರ ಹತ್ರ ಹೋಗೋಕ್ಕಾಗಲ್ಲ. ಅದ್ರ ಬದಲು ನೀವು ಭಕ್ತಿ ಮಾರ್ಗದಲ್ಲಿ ಬಂದ್ರಿ ಅಂದರೆ ಏನೂ ಬೇಕಾಗಿಲ್ಲ, ದೇವ್ರ ಮೇಲೆ ಒಂದು ನಂಬಿಕೆ ಇದ್ದರೆ ಸಾಕು, ಈ ಟೈಪಲ್ಲಿ ಜನಗಳಿಗೆ ಸ್ಪ್ರೆಡ್ ಆಗುತ್ತೆ. ಭಕ್ತಿ ಅಂದರೆ ಪ್ಯೂರ್ ಫೇತ್ ಇನ್ ಗಾಡ್, ಅಂದರೆ ಶುದ್ಧವಾದ ನಂಬಿಕೆ ಇರೋವಂಥದ್ದು ದೇವ್ರ ಮೇಲೆ, ಅದನ್ನು ಭಕ್ತಿ ಅಂತ ಕರೀತಾರೆ. ಸರೆಂಡರ್ ಒನ್ ಸೆಲ್ಫ್ ಟು ದಿ ಗಾಡ್ ಆ್ಯಂಡ್ ಪ್ಯೂರ್ ಫೇತ್ ಇನ್ ದಿ ಗಾಡ್ ವಾಸ್ ಎಂಫಸೈಸ್ಡ್. ಅಂದರೆ ದೇವ್ರಿಗೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡ್ಕೊಳ್ಳೋದು, ಮತ್ತು ದೇವರಲ್ಲಿ ಶುದ್ಧವಾದ ಪ್ಯೂರ್ ಭಕ್ತಿ ಇಟ್ಕೊಂಡಿದ್ರಿ ಅಂದರೆ, ನಂಬಿಕೆ ಇಟ್ಕೊಂಡಿದ್ರಿ ಅಂದರೆ ಅದು ಸಾಕು ಅಂತ. ಜೊತೆಗೆ ಇನ್ನೂ ಏನು ಹೇಳಿದ್ರು ಈ ಭಕ್ತಿ ಮಾರ್ಗದಲ್ಲಿದ್ದಂಥ ಜನಗಳು, ಬ್ರದರ್ಹುಡ್ ಇರಬೇಕು ಒಬ್ಬರ ಜೊತೆ ಇನ್ನೊಬ್ಬರಿಗೆ ಅಂತ. ಅಂದರೆ ಎಲ್ಲರೂ ನನ್ನ ಅಣ್ಣ ತಮ್ಮಂದರು, ನಾವೆಲ್ಲ ಈಕ್ವಲ್ ಅನ್ನೋ ಒಂದು ಫೀಲಿಂಗ್ನ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಆ್ಯಂಡ್ ದೇ ನೆವರ್ ಎಂಗೇಜ್ಡ್ ಇನ್ ಎನಿ ರಿಚುವಲ್ಸ್. ನೋಡಿ, ಭಕ್ತಿ ಮಾರ್ಗದಲ್ಲಿರೋವಂಥವ್ರು ಬಂದು ಯಾವುದು ರಿಚುವಲ್ಸ್ ಅಷ್ಟು ಮಾಡ್ತಿರ್ಲಿಲ್ಲ. ಅಂದರೆ ಯಾವಾಗ ಪೂಜೆ ಮಾಡಬೇಕು, ಯಜ್ಞಗಳು ಮಾಡಬೇಕು, ಇದೇ ಥರ ಇರಬೇಕು, ಅದೇ ಥರ ಇರಬೇಕು, ಈ ಥರ ಎಲ್ಲ ಏನಿರಲಿಲ್ಲ. ಇವ್ರಿಗೆ ದೇವ್ರ ಮೇಲೆ ನಂಬಿಕೆ ಇದ್ದು ದೇವ್ರ ಮೇಲೆ ಭಕ್ತಿ ಇದ್ದರೆ ಸಾಕು, ಅಷ್ಟೇ ಇವ್ರದ್ದು ಕಾನ್ಸೆಪ್ಟ್. ದೇ ವರ್ಷಿಪ್ಡ್ ದಿ ಗಾಡ್ ಹೂ ಹ್ಯಾಡ್ ನೇಮ್ಸ್ ಲೈಕ್ ರಾಮ, ಕೃಷ್ಣ ಆ್ಯಂಡ್ ಅಲ್ಲಾ. ನೋಡಿರಿ, ದೇವ್ರನ್ನ ಪೂಜೆ ಮಾಡ್ತಾಯಿದ್ರು. ಯಾವ್ಯಾವ ದೇವ್ರನ್ನ ಪೂಜೆ ಮಾಡ್ತಾಯಿದ್ರು? ರಾಮನ ಪೂಜೆ ಮಾಡ್ತಾಯಿದ್ರು, ಕೃಷ್ಣನ ಪೂಜೆ ಮಾಡ್ತಾಯಿದ್ರು ಹಿಂದೂ ಇದರಲ್ಲಿರೋವಂಥವ್ರು. ಮತ್ತು ಮುಸ್ಲಿಮ್ ಇದರಲ್ಲೂ ಕೂಡ ಸೂಫಿಸಮ್ ಅಂತ ಒಂದು ಬರುತ್ತೆ, ಅವರೆಲ್ಲ ಬಂದು ಅಲ್ಲಾನ ಪೂಜೆ ಮಾಡ್ತಾಯಿದ್ರು, ಅಂದರೆ ಮುಸ್ಲಿಮ್ಸ್ಗೆ ದೇವರು. ದೇ ಅಡ್ವೊಕೇಟೆಡ್ ಭಕ್ತಿ ಮಾರ್ಗ ಆಸ್ ದಿ ಪಾತ್ ಆಫ್ ಅಟೈನಿಂಗ್ ಮುಕ್ತಿ. ಇವ್ರೇನು ಹೇಳಿದ್ರು, ಭಕ್ತಿ ಮಾರ್ಗದಲ್ಲಿ ಹೋದರೆ ಮುಕ್ತಿ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿದ್ರು. ಅಬ್ಸಲ್ಯೂಟ್ ಬಿಲೀಫ್ ಇನ್ ದಿ ಗಾಡ್ ಆ್ಯಂಡ್ ಟೋಟಲ್ ಸರೆಂಡರೆನ್ಸ್ ಟು ದಿ ಗಾಡ್ ವೇರ್ ಬೇಸಿಕ್ ಟೆನೆಟ್ಸ್ ಆಫ್ ಭಕ್ತಿ ಪಂಥ್. ಆಲ್ರೆಡಿ ಹೇಳಿದ್ನಲ್ಲ, ದೇವ್ರ ಮೇಲೆ ನಂಬಿಕೆ ಇರಬೇಕು ಮತ್ತು ಸರೆಂಡರ್ ಆಗಬೇಕು ಅಂತ, ಆ ಥರ. ಆಲ್ಸೋ ಸೂಫಿಸಮ್ ಗ್ರೂ ಆ್ಯಸ್ ಎ ಪ್ಯಾರಲಲ್ ಡೆವಲಪ್ಮೆಂಟ್ ಟು ಭಕ್ತಿ ಪಂಥ್ ಇನ್ ಇಸ್ಲಾಂ. ನೋಡಿರಿ, ಹಿಂದೂಯಿಸಮಲ್ಲಿ ಇದರಲ್ಲೆಲ್ಲ ಯಾವ ಥರ ಭಕ್ತಿ ಪಂಥ್ ಶುರುವಾಯಿತೋ, ಅಂದರೆ ದೇವ್ರಿಗೆ ಸರೆಂಡರ್ ಆದರೆ ಸಾಕು, ಬೇರೆ ಏನು ಟ್ರೆಡಿಷನ್ಸ್ ಬೇಕಾಗಿಲ್ಲ, ರಿಚುವಲ್ಸ್ ಬೇಕಾಗಿಲ್ಲ ಅಂತ, ಅದೇ ರೀತಿ ಇಸ್ಲಾಮಲ್ಲೂ ಕೂಡ, ಅಂದರೆ ಮುಸ್ಲಿಮ್ಸ್ ಇದರಲ್ಲೂ ಕೂಡ ಸೂಫಿಸಮ್ ಅನ್ನೋದು ಬೆಳೆಯುತ್ತೆ. ಮ್ಯೂಚುವಲ್ ಇನ್ಫ್ಲುಯೆನ್ಸಸ್ ಕ್ಯಾನ್ ಬಿ ಫೌಂಡ್ ಇನ್ ಬೋತ್ ದಿ ಮೂಮೆಂಟ್ಸ್. ಈ ಸೂಫಿಸಮಲ್ಲೂ ಭಕ್ತಿ ಪಂಥಲ್ಲೂ ಕೂಡ ಒಬ್ಬರ ಮೇಲೆ ಒಬ್ಬರು ಇನ್ಫ್ಲುಯೆನ್ಸ್ ಮಾಡಿರೋದನ್ನು ನಾವು ನೋಡ್ಬೋದು. ಆಲ್ಮೋಸ್ಟ್ ಅಲ್ಲಿ ಎರಡೂ ಕೂಡ ಒಂದೇ ಥರ ಇದೆ. ಅವರು ಕೂಡ ಭಕ್ತಿನೇ ಅವ್ರಿಗೆ ಮೇಯ್ನ್, ಬೇರೆ ಎಲ್ಲ ಏನು ನೆಗ್ಲಿಜಿಬಲ್ ಅಂತ ಹೇಳ್ತಾರೆ. ನಮ್ಮದ್ರಲ್ಲಿ ಕೂಡ ಭಕ್ತಿ ಪಂಥಲ್ಲಿ ಭಕ್ತಿನೇ ಮೇಯ್ನು, ಬೇರೆ ಎಲ್ಲ ನೆಗ್ಲಿಜಿಬಲ್ ಅಂತ ಹೇಳ್ತೀವಿ. ದಿ ಭಕ್ತಿ ಪಂಥ್ ರೀಚ್ ಪೀಪಲ್ ಆಫ್ ಆಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಡ್ಯೂ ಟು ಇಟ್ಸ್ ಪ್ರೋ ಪೀಪಲ್ ಸ್ಟ್ಯಾಂಡ್ಸ್. ನೋಡಿರಿ, ಭಕ್ತಿ ಪಂಥ್ ಅನ್ನೋದು ಎಲ್ಲ ಜನಗಳ ಹತ್ರನೂ ಹೋಯ್ತು. ಅಂದರೆ ತುಂಬ ರಿಚ್ ಮಾತ್ರ ಅಲ್ಲ, ತುಂಬ ಬಡವ್ರು ಮಾತ್ರ ಅಲ್ಲ, ರಿಚ್ಚಿಂದ ಹಿಡಿದು ಬಡವ್ರವ್ರಿಗೂ ಇರ್ಬೋದು, ಈ ಕ್ಯಾಸ್ಟಿಂದ ಆ ಕ್ಯಾಸ್ಟ್ವರೆಗೂ ಇರ್ಬೋದು, ಎಲ್ಲ ಲೆವೆಲ್ಸ್ ಆಫ್ ಪೀಪಲ್ಗೂ ಕೂಡ ಇದು ಹೋಯ್ತು. ದಿ ಸೈಂಟ್ಸ್ ಹೂ ಎಮರ್ಜ್ಡ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಎಕ್ಸ್ಪ್ರೆಸ್ಡ್ ದೇರ್ ಭಕ್ತಿ ಇನ್ ದೇರ್ ನೇಟಿವ್ ಲ್ಯಾಂಗ್ವೇಜ್ ಆ್ಯಂಡ್ ರೀಚ್ಡ್ ಪೀಪಲ್ ಸಕ್ಸಸ್ಫುಲಿ. ಮತ್ತು ಯಾರ್ಯಾರು ಈ ಸಾಧು ಸಂತರೆಲ್ಲ ಬಂದರು ಈ ಒಂದು ಪೀರಿಯಡಲ್ಲಿ ಭಕ್ತಿ ಮಾರ್ಗನ ಪ್ರೊಪಗೇಟ್ ಮಾಡಿದಂಥವ್ರು, ಅವರೆಲ್ಲ ಜನಗಳ ನೇಟಿವ್ ಲ್ಯಾಂಗ್ವೇಜಲ್ಲಿ ಹೇಳ್ತಾಯಿದ್ರು. ಅಂದರೆ ಅಲ್ಲಿವರೆಗೂ ನಮ್ಮಲ್ಲಿ ಏನೇನು ಸ್ಕ್ರಿಪ್ಚರ್ಸ್ ಇತ್ತು ಅದೆಲ್ಲ ಇತ್ತು, ಅದೆಲ್ಲ ಕೂಡ ಸ್ಯಾನ್ಸ್ಕ್ರಿಟಲ್ಲಿ ಇರ್ತಾಯಿತ್ತು, ಪ್ರಾಕೃತಲ್ಲಿ ಇರ್ತಾಯಿತ್ತು, ಈ ಟೈಪಲ್ಲಿ. ಆದರೆ ಈ ಸಂತರೆಲ್ಲ ಏನು ಬಂದರು, ಇವರೆಲ್ಲ ಕೂಡ
ಒಂದು ನೇಟಿವ್ ಲ್ಯಾಂಗ್ವೇಜ್, ಇವಾಗ ಕನ್ನಡ ಇರ್ಬೋದು, ತಮಿಳ್ ಇರ್ಬೋದು, ಅಥವಾ ಹಿಂದಿ ಇರ್ಬೋದು, ಇಂಥ ಲ್ಯಾಂಗ್ವೇಜಸ್ ಯೂಸ್ ಮಾಡೋದ್ರಿಂದ ಏನಾಯಿತು, ಕಾಮನ್ ಪೀಪಲ್ಗೂ ಕೂಡ ಇದು ರೀಚ್ ಆಯಿತು. ಅಮಾಂಗ್ ದೆಮ್ ರಮಾನಂದ, ನಾಮದೇವ, ಕಬೀರ್, ಗುರು ನಾನಕ್, ಮೀರಾಬಾಯಿ, ಚೈತನ್ಯ, ರವಿದಾಸ್, ಸೂರ್ದಾಸ್ ಆರ್ ಇಂಪಾರ್ಟೆಂಟ್ ಇನ್ ನಾರ್ತ್ ಇಂಡಿಯಾ. ಇದರಲ್ಲಿ ಇವೆಲ್ಲ ಏನೇನು ಹೆಸರುಗಳು ಹೇಳಿದೆ, ರಮಾನಂದ ಇರ್ಬೋದು, ನಾಮದೇವ, ಕಬೀರ್, ಇದೆಲ್ಲ ಇವರೆಲ್ಲ ನಾರ್ತ್ ಇಂಡಿಯಾದಲ್ಲಿ ತುಂಬ ಫೇಮಸ್ ಆದಂಥ ಸಂತರು. ಅದೇ ರೀತಿ ಸೌತ್ ಇಂಡಿಯಾದಲ್ಲೂ ಕೂಡ ಪುರಂದರದಾಸ ಇರ್ಬೋದು, ಕನಕದಾಸ ಇರ್ಬೋದು, ಶಿಶುನಾಳ ಶರೀಫ ಇರ್ಬೋದು, ಇವರೆಲ್ಲ ಕೂಡ ಕರ್ನಾಟಕದಿಂದ ಬಂದಂಥ ಭಕ್ತಿ ಸೈಂಟ್ಸ್. ಇಷ್ಟೇ ಅಲ್ಲ, ಇನ್ನೂ ಸುಮಾರು ಜನ ಇದ್ದಾರೆ, ಆದರೆ ಈ ಕೆಲವು ಜನದ ಮಾತ್ರ ಇಲ್ಲಿ ಹೆಸರು ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ಮಾತ್ರ ನಾವಿಲ್ಲಿ ಸ್ಟಡಿ ಮಾಡೋಣ. ಈಗ ನಾನು ಎಷ್ಟೊಂದು ಜನ ಸೈಂಟ್ಸ್ ಮತ್ತು ಸಾಧು ಸಂತರೆಲ್ಲ ಇದ್ದಾರೆ ಅಂತ ಹೇಳಿದೆ, ಅದರಲ್ಲಿ ಒಬ್ಬೊಬ್ಬರ ಬಗ್ಗೆನೂ ನಾವು ಸ್ಟಡಿ ಮಾಡೋಣ. ಮೊದಲನೇದಾಗಿ ಬಂದು ರಮಾನಂದ ಅಂತ ಹೇಳ್ಬಿಟ್ಟು. ರಮಾನಂದ್ ವಾಸ್ ಬಾರ್ನ್ ಇನ್ ಎ ಬ್ರಾಹ್ಮಿಣ್ ಫ್ಯಾಮಿಲಿ ಇನ್ ಅಲಹಾಬಾದ್. ಅಲಹಾಬಾದ್ ಅನ್ನೋ ಜಾಗದಲ್ಲಿ ಒಂದು ಬ್ರಾಹ್ಮಿಣ್ ಫ್ಯಾಮಿಲಿಯಲ್ಲಿ ಹುಡ್ತಾರೆ ಇವರು. ಈ ವಾಸ್ ಎ ಫಾಲೋವರ್ ಆಫ್ ರಾಮಾನುಜಾಸ್ ಫಿಲಾಸಫಿ. ಇವರು ರಾಮಾನುಜ ಅವ್ರು ಏನಿರ್ತಾರೆ ಅವ್ರ ಫಿಲಾಸಫಿನ ಇವರು ಫಾಲೋ ಮಾಡ್ತಾ ಇರ್ತಾರೆ. ಈ ಎಸ್ಟಾಬ್ಲಿಷ್ಡ್ ಎ ವೈಷ್ಣವ ರಿಲಿಜಿಯಸ್ ಸ್ಕೂಲ್ ಬೇಸ್ಡ್ ಆನ್ ಲವ್ ಆ್ಯಂಡ್ ಡಿವೋಷನ್. ಇವರು ಒಂದು ವೈಷ್ಣವದ ರಿಲಿಜಿಯಸ್ ಸ್ಕೂಲ್ನ ಎಸ್ಟಾಬ್ಲಿಷ್ ಮಾಡ್ತಾರೆ, ಒಂದು ಮಠ ಟೈಪಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಹಿ ಟ್ರಾವೆಲ್ ಟು ಸೆವರಲ್ ಪ್ಲೇಸಸ್ ಇನ್ ನಾರ್ತ್ ಇಂಡಿಯಾ ಆ್ಯಂಡ್ ಪಾಪ್ಯುಲರೈಸ್ಡ್ ದಿ ವರ್ಷಿಪ್ ಆಫ್ ರಾಮ ಆ್ಯಂಡ್ ಸೀತಾ. ನೋಡಿ, ಇವರು ನಾರ್ತ್ ಇಂಡಿಯಾದಲ್ಲಿ ಇಷ್ಟೊಂದು ಜಾಗಗಳಿಗೆಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆಲ್ಲ ಮೂವ್ ಹಾಕ್ಕೊಂಡು ಓಡಾಡ್ತಾ ಇವರು ರಾಮನ ಮತ್ತು ಸೀತನ ಪೂಜೆ ಮಾಡೋದನ್ನು ಎಲ್ಲರಿಗೂ ಸ್ಪ್ರೆಡ್ ಮಾಡ್ತಾರೆ. ವಾರಣಾಸಿ ವಾಸ್ ಇಸ್ ಸೆಂಟರ್ ಆಫ್ ಆ್ಯಕ್ಟಿವಿಟೀಸ್. ಇವರು ಮೇಯ್ನಾಗಿ ಎಲ್ಲಿ ಬೇಸ್ ಮಾಡ್ಕೊಂಡು ಇವರೆಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ರು ಇವರು ಫಿಲಾಸಫಿನ, ವಾರಣಾಸಿಯಿಂದ. ಈ ಕಂಡೆಮ್ಡ್ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ಅಲೋಡ್ ಪೀಪಲ್ ಫ್ರಮ್ ಎವ್ರಿ ಕ್ಯಾಸ್ಟ್ ಟು ಜಾಯ್ನ್ ಇಸ್ ಸೆಕ್ಟ್. ನೋಡಿ, ಇವರು ಕ್ಯಾಸ್ಟ್ ಸಿಸ್ಟಮ್ನ ಕಂಡೆಮ್ ಮಾಡ್ತಾಯಿದ್ರು, ಅಂದರೆ ಕ್ಯಾಸ್ಟ್ ಸಿಸ್ಟಮ್ ಎಲ್ಲ ಇರಬಾರ್ದು, ಏನಿದು ಭೇದ ಭಾವ ಮಾಡೋವಂಥದ್ದು, ದೇವ್ರ ಹತ್ರ ನಮ್ಮನ್ನ ಕ್ರಿಯೇಟ್ ಮಾಡಿಲ್ಲ, ಈ ಥರ ಎಲ್ಲ ಹೇಳ್ಬಿಟ್ಟು ಏನಾದರೂ ಮಾಡಿ ಇದನ್ನು ಎರಾಡಿಕೇಟ್ ಮಾಡಬೇಕು ಅಂತ ನೋಡ್ತಾಯಿದ್ರು. ಮತ್ತು ಇವರ ಒಂದು ಗ್ರೂಪಲ್ಲಿ, ಸೆಕ್ಟ್ಗಳಲ್ಲಿ ಎಲ್ಲ ಕ್ಯಾಸ್ಟ್ ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ಕೊತಾಯಿದ್ರು. ಕಬೀರ್ ವಾಸ್ ಒನ್ ಸಚ್ ಫಾಲೋವರ್. ಈ ಪ್ರೀಚ್ಡ್ ಇನ್ ಹಿಂದಿ. ಈ ಥರ ಇವ್ರದ್ರಲ್ಲಿ ಎಲ್ಲ ಬಂದು ಜಾಯ್ನ್ ಆದವರಲ್ಲಿ ಕಬೀರ್ ಕೂಡ ಒಬ್ಬರು. ಮತ್ತು ಇವರು ಯಾವ ಭಾಷೆಯಲ್ಲಿ ಪ್ರೀಚ್ ಮಾಡ್ತಾಯಿದ್ರು, ಹಿಂದಿಯಲ್ಲಿ ಪ್ರೀಚ್ ಮಾಡ್ತಾಯಿದ್ರು. ನೆಕ್ಸ್ಟ್ ಬಂದು ಕಬೀರ್ ಅವ್ರ ಬಗ್ಗೆ ನೋಡೋಣ. ಕಬೀರ್ ವಾಸ್ ಅನದರ್ ಸೈಂಟ್ ಹೂ ಲಿವ್ಡ್ ಇನ್ ನಾರ್ತ್ ಇಂಡಿಯಾ ಡ್ಯೂರಿಂಗ್ ದಿಸ್ ಟೈಮ್. ನೋಡಿ, ಕಬೀರ್ ಅವರು ಕೂಡ 1450 1510ವರೆಗೂ ನಾರ್ತ್ ಇಂಡಿಯಾದಲ್ಲಿದ್ದರು. ಈ ವಾಸ್ ಬಾರ್ನ್ ಇನ್ ಎ ಫ್ಯಾಮಿಲಿ ಎಂಗೇಜ್ಡ್ ಇನ್ ವೀವಿಂಗ್ ವರ್ಕ್ ಕಾಲ್ಡ್ ಆಸ್ ಜುಲಾಸ್ ಇನ್ ವಾರಣಾಸಿ. ನೋಡಿ, ಕಬೀರ್ ಅವರು ಬಂದು ಒಂದು ವೀವಿಂಗ್ ವರ್ಕ್ ಮಾಡ್ತಾರಲ್ಲ, ಅಂದರೆ ನೇಕಾರರು ಅಂತ ಏನು ಕರಿತೀವಿ, ಅಂಥ ಒಂದು ಫ್ಯಾಮಿಲಿಗೆ ಸೇರಿದಂಥವ್ರು. ಅವ್ರಿಗೆ ಜುಲಾಸ್ ಅಂತ ಕರಿತಾಯಿದ್ರು ವಾರಣಾಸಿ ರೀಜನಲ್ಲಿ. ಈ ವಾಸ್ ಎ ಸ್ಟೂಡೆಂಟ್ ಆಫ್ ರಮಾನಂದ್ ಆ್ಯಂಡ್ ಸ್ಪೆಂಡ್ ಮೋಸ್ಟ್ ಆಫ್ ಹಿಸ್ ಟೈಮ್ ಅಟ್ ವಾರಣಾಸಿ. ಇವರು ರಮಾನಂದ್ ಅವರ ಸ್ಟೂಡೆಂಟ್ ಆಗಿದ್ದರು, ಮತ್ತು ಇವರು ಆಲ್ಮೋಸ್ಟ್ ಆಲ್ ಇವ್ರ ಟೈಮೆಲ್ಲ ಕೂಡ ವಾರಣಾಸಿಯಲ್ಲೇ ಸ್ಪೆಂಡ್ ಮಾಡಿದ್ರು. ಈ ಬಿಗ್ಯಾನ್ ಟು ಪ್ರೀಚ್ ಇಸ್ ನ್ಯೂ ಫಿಲಾಸಫಿ. ಇವ್ರದ್ದಾದಂಥ ಫಿಲಾಸಫಿನ ಇವರು ಪ್ರೀಚ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಕಂಡೆಮ್ಡ್ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ಮಲ್ಟಿಪಲ್ ಐಡಲ್ ವರ್ಷಿಪ್ ಆ್ಯಂಡ್ ಡಿಕ್ಲೇರ್ಡ್ ದಟ್ ಗಾಡ್ ಈಸ್ ಒನ್ ಆ್ಯಂಡ್ ಈಸ್ ಸೇಮ್ ಫಾರ್ ಬೋತ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಇವರೇನೇನು ಹೇಳಿದ್ರು ಕಬೀರ್ ಅವರು ಬಂದು ಹೊಸ ಥರ ಫಿಲಾಸಫಿ ಬಂದರು. ಇದರಲ್ಲಿ ಕ್ಯಾಸ್ಟ್ ಸಿಸ್ಟಮ್ನ ಕಂಡೆಮ್ ಮಾಡಿದ್ರು. ಅಂದರೆ ಎಲ್ಲ ಕ್ಯಾಸ್ಟ್ ಅಂತ ಏನು ಡಿವೈಡ್ ಮಾಡ್ಕೊಂಡಿದ್ದೀರಾ, ಭೇದ ಭಾವ ಮಾಡ್ತಾಯಿದ್ದೀರಾ, ಅದೆಲ್ಲ ಯೂಸ್ ಇಲ್ಲ. ದೇವರು ನಮ್ಮನ್ನ ಆ ಥರ ಕ್ರಿಯೇಟ್ ಮಾಡಿಲ್ಲ, ಎಲ್ಲ ಕ್ಯಾಸ್ಟ್ ಕೂಡ ಒಂದೇ, ಆ ಥರ ಹೇಳಿದ್ರು. ಮತ್ತು ಮಲ್ಟಿಪಲ್ ಐಡಲ್ ವರ್ಷಿಪ್, ಅಂದರೆ ಏನು ವಿಗ್ರಹಗಳನ್ನ ಪೂಜೆ ಮಾಡ್ತಾಯಿದ್ರು ಅದನ್ನು ಇವರು ಮಾಡಬಾರ್ದು ಅಂತ ಹೇಳಿದ್ರು. ಅಂದರೆ ಏನಕ್ಕೆ ವಿಗ್ರಹಗಳನ್ನ ಪೂಜೆ ಮಾಡ್ತಾಯಿದ್ರಾ, ದೇವರು ವಿಗ್ರಹದಲ್ಲಿಲ್ಲ ಅಂತ ಹೇಳಿದ್ರು. ಮತ್ತು ಇನ್ನೂ ಏನು ಹೇಳಿದ್ರು, ಗಾಡ್ ಈಸ್ ಒನ್ ಅಂತ ಹೇಳಿದ್ರು. ಅಂದರೆ ದೇವ್ರು ಒಬ್ಬನೇ ಇರೋದು. ನಾವು ಹಿಂದೂಸ್ ಒಬ್ಬರನ್ನ ಪೂಜೆ ಮಾಡ್ತೀವಿ, ಮುಸ್ಲಿಮ್ಸ್ ಒಬ್ಬರನ್ನ ಪೂಜೆ ಮಾಡ್ತೀವಿ, ಇನ್ನೊಬ್ರು ಇನ್ನೊಂದು ದೇವ್ರನ್ನ ಪೂಜೆ ಮಾಡ್ತಾರೆ ಹಿಂದೂಸಲ್ಲೇ, ಈ ಥರ ಎಲ್ಲ ಇದೆಯಲ್ಲ, ಅದೆಲ್ಲ ಸುಳ್ಳು. ದೇವರು ಒಂದೇ ಇರೋದು, ಹಿಂದೂಸ್ಗೂ ಒಬ್ಬರೇ ದೇವರು, ಮುಸ್ಲಿಮ್ಸ್ಗೂ ಒಬ್ಬರೇ ದೇವರು ಅಂತ ಹೇಳ್ತಾರೆ. ಹಿ ಟ್ರೈಡ್ ಟು ಬ್ರಿಂಗ್ ಅಬೌಟ್ ಹಾರ್ಮನಿ ಆ್ಯಂಡ್ ಟಾಲರೆನ್ಸ್ ಬಿಟ್ವೀನ್ ಟೂ ಕಮ್ಯುನಿಟೀಸ್. ಇವರು ಹಿಂದೂ ಮುಸ್ಲಿಮ್ಸ್ ಮಧ್ಯದಲ್ಲಿ ಟಾಲರೆನ್ಸ್ ತರೋದಕ್ಕೆ ಮತ್ತು ಹಾರ್ಮನಿ ತರೋದಕ್ಕೆ ತುಂಬ ಟ್ರೈ ಮಾಡ್ತಾರೆ. ಈ ಪ್ರೀಚ್ಡ್ ಇನ್ ಹಿಂದಿ, ದಿ ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್ ಲೈಕ್ ಇಸ್ ಗುರು. ಇವರು ಯಾವುದರಲ್ಲಿ ಬೋಧನೆ ಮಾಡ್ತಾಯಿದ್ರು, ಯಾವ ಭಾಷೆಯಲ್ಲಿ, ಹಿಂದಿಯಲ್ಲಿ ಬೋಧನೆ ಮಾಡ್ತಾಯಿದ್ರು. ಇವ್ರ ಗುರುಗಳು ಕೂಡ ರಮಾನಂದ್ ಅವರು ಕೂಡ ಹಿಂದಿಯಲ್ಲೇ ಬೋಧನೆ ಮಾಡ್ತಾಯಿದ್ದಕ್ಕೆ. ಈ ರೀಚ್ಡ್ ಮೋರ್ ಪೀಪಲ್. ಇವರು ಹಿಂದಿಯಲ್ಲೇ ಬೋಧನೆ ಮಾಡ್ತಾಯಿದ್ದರಿಂದ ತುಂಬ ಜನಗಳನ್ನ ರೀಚ್ ಮಾಡಿದ್ರು, ಯಾಕಂದರೆ ಎಲ್ಲರಿಗೂ ಅರ್ಥ ಆಗ್ತಾಯಿತ್ತು. ಕಬೀರ್ ಕಂಪೋಸ್ಡ್ ಕಾಪ್ಲೆಟ್ಸ್ ನೋನ್ ಆ್ಯಸ್ ದೋಹಾಸ್. ನೀವು ಹಿಂದಿಯಲ್ಲೆಲ್ಲ ಕೇಳಿರ್ತೀರ, ಕಬೀರ್ ಕಿ ದೋಹೆ ಅಂತೆಲ್ಲ ಕರೀತಾರೆ, ಆ ಥರ. ಇವರು ಎರಡೆರಡು ಲೈನ್ ಇರೋವಂಥ ಒಂದು ಪೋಯಮ್ ಟೈಪಲ್ಲಿ ಕಂಪೋಸ್ ಮಾಡಿದ್ರು, ಅದನ್ನು ದೋಹಾಸ್ ಅಂತ ಕರೀತಾಯಿದ್ರು. ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ರಿಸೈಡ್ ದೀಸ್ ದೋಹಾಸ್ ಈವನ್ ಟುಡೇ ಇನ್ ನಾರ್ತ್ ಇಂಡಿಯಾ. ನೋಡಿ, ನಾರ್ತ್ ಇಂಡಿಯಾಗೆ ಹೋದ್ವಿ ಅಂತ ಹೇಳಿದ್ರೆ ಅಲ್ಲಿ ಈಗಲೂ ಕೂಡ ಎಷ್ಟೊಂದು ಜನ ಹಿಂದೂಸು ಮುಸ್ಲಿಮ್ಸ್ ಎಲ್ಲರೂ ಕೂಡ ಈ ದೋಹಾಗಳನ್ನ ರಿಸೈಟ್ ಮಾಡ್ತಾರೆ, ಅಂದರೆ ಮಂತ್ರ ಹೇಳಿದಾಗೆ ಹೇಳ್ತಾರೆ. ದಿ ಫಾಲೋವರ್ಸ್ ಆಫ್ ಕಬೀರ್ ಆರ್ ನೋನ್ ಆ್ಯಸ್ ಕಬೀರ್ ಪಂಥೀಸ್, ಮೀನಿಂಗ್ ಟ್ರಾವೆಲರ್ಸ್ ಗೋ ಆನ್ ವಿತ್ ಪಾತ್ ಆಫ್ ಕಬೀರ್. ನೋಡಿ, ಯಾರ್ಯಾರು ಕಬೀರ್ ಅವ್ರನ್ನ ಫಾಲೋ ಮಾಡ್ತಾರೆ ಅಂಥವ್ರನ್ನ ಕಬೀರ್ ಪಂಥೀಸ್ ಅಂತ ಕರೀತಾರೆ. ಅಂದರೆ ಕಬೀರ್ ಅವ್ರ ದಾರಿನಲ್ಲಿ ಸಾಗುವಂಥ ವ್ಯಕ್ತಿಗಳು ಅಂತ. ಕಬೀರ್ ಪ್ರೀಚ್ಡ್ ದಿ
ಗ್ರೇಟ್ನೆಸ್ ಆ್ಯಂಡ್ ಹ್ಯೂಮರ್ನೆಸ್ ದಟ್ ಗೋಸ್ ಬಿಯಾಂಡ್ ಕ್ಯಾಸ್ಟ್ ಆ್ಯಂಡ್ ರಿಲಿಜಿಯಸ್ ಬೌಂಡ್ರೀಸ್. ಇವ್ರೇನು ಹೇಳಿದ್ರು, ರಿಲಿಜಿಯಸ್ ಬೌಂಡ್ರೀಸ್ನ ತೆಗೆದುಹಾಕಿ ಎಲ್ಲದನ್ನು ಅಥವಾ ಕ್ಯಾಸ್ಟ್ ರಿಲಿಜನ್ ಯಾವುದೂ ಬೌಂಡ್ರಿ ಇಲ್ಲದೆ ಇರೋ ಥರ ಇರಬೇಕು ಅಂತ ಹೇಳಿದ್ರು. ಕಬೀರ್ ವಾಸ್ ದಿ ಮೇನ್ ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮರ್ ಆಫ್ ಇಂಡಿಯಾ. ನೋಡಿ, ಕಬೀರ್ ಅನ್ನೋರು ಒಬ್ಬರು ತುಂಬ ಇಂಪಾರ್ಟೆಂಟ್ ಸೋಷಿಯಲ್ ಮತ್ತು ರಿಲಿಜಿಯಸ್ ರಿಫಾರ್ಮರ್ ಆಗಿರ್ತಾರೆ ಇಂಡಿಯಾದಲ್ಲೇ. ಚೈತನ್ಯ ವಾಸ್ ಒನ್ ಆಫ್ ದಿ ಫೇಮಸ್ ಸೈಂಟ್ಸ್ ಆಫ್ ಭಕ್ತಿ ಮೂಮೆಂಟ್. ಈ ಭಕ್ತಿ ಮೂಮೆಂಟಲ್ಲಿ ಚೈತನ್ಯ ಅನ್ನೋರು ಕೂಡ ತುಂಬ ಇಂಪಾರ್ಟೆಂಟ್ ಸಂತರಾಗಿದ್ದರು. ಈ ವಾಸ್ ಬಾರ್ನ್ ಇನ್ ಎ ಬ್ರಾಹ್ಮಿನ್ ಫ್ಯಾಮಿಲಿ ಇನ್ ನದಿಯಾ ಆಫ್ ಬೆಂಗಾಲ್. ಇವರು ಬೆಂಗಾಲ್ ರೀಜನ್ನ ಒಂದು ಬ್ರಾಹ್ಮಿನ್ ಫ್ಯಾಮಿಲಿಯಲ್ಲಿ ಇವರು ಹುಡ್ತಾರೆ. ಹಿ ಟುಕ್ ದೀಕ್ಷಾ ಅಟ್ ದಿ ಏಜ್ ಆಫ್ 25 ಆ್ಯಂಡ್ ಬಿಕೇಮ್ ಡಿಸೈಪಲ್ ಆಫ್ ಶ್ರೀಕೃಷ್ಣ ಪಂತ್. ಇವರು 25 ವರ್ಷ ಆಗಿದ್ದಾಗ ಇವರು ದೀಕ್ಷೆ ತೊಗೊಂಡ್ಬಿಟ್ಟು ಈ ಶ್ರೀಕೃಷ್ಣ ಪಂತ್ ಏನಿದೆ, ಅಂದರೆ ಕೃಷ್ಣನ ಪೂಜೆ ಮಾಡೋದು, ಕೃಷ್ಣನ ಭಕ್ತಿಯಿಂದ ಆರಾಧನೆ ಮಾಡೋವಂಥ ಒಂದು ಮಾರ್ಗ ಏನಿದೆ, ಅದಕ್ಕೆ ಡಿಸೈಪಲ್ ಆಗ್ತಾರೆ, ಅನುಯಾಯಿ ಆಗ್ತಾರೆ. ಹಿ ಲಿವ್ಡ್ ಇನ್ ಮಥುರಾ ಆ್ಯಂಡ್ ಬೃಂದಾವನ್ ಫಾರ್ ಮೆನಿ ಇಯರ್ಸ್. ಇವರು ಮಥುರಾ ಮತ್ತು ಬೃಂದಾವನಲ್ಲಿ ಎಷ್ಟೊಂದು ವರ್ಷ ಕಾಲ ಕಳೀತಾರೆ. ಈ ಪ್ರೀಚ್ಡ್ ದಟ್ ಡಿಫ್ರೆನ್ಸಸ್ ಆಫ್ ಕ್ಯಾಸ್ಟ್ ಕ್ಯಾನ್ ಬಿ ರಿಮೂವ್ಡ್ ಬೈ ಡಿಸಿಪ್ಲಿನ್ ಆ್ಯಂಡ್ ಮ್ಯಾನ್ ಬಿಕಮ್ಸ್ ಪ್ಯೂರ್ ಥ್ರೂ ಡಿವೋಷನ್. ಇವರೇನು ಹೇಳಿದ್ರು, ಈ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಎಲ್ಲ ಇದೆಯಲ್ಲ, ಇದರಲ್ಲಿ ಡಿಫ್ರೆನ್ಸ್ಗಳಿದೆಯಲ್ಲ, ಕ್ಯಾಸ್ಟ್ ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ, ಇದನ್ನೆಲ್ಲ ಕೂಡ ಡಿಸಿಪ್ಲಿನ್ ಇದ್ದರೆ ಅದನ್ನು ರಿಮೂವ್ ಮಾಡ್ಬೋದು. ಜೊತೆಗೆ ಒಬ್ಬ ವ್ಯಕ್ತಿ ಡಿವೋಷನ್ ಇದ್ದರೆ, ಅಂದರೆ ದೇವ್ರ ಮೇಲೆ ಭಕ್ತಿ ಇತ್ತು ಅಂತ ಹೇಳಿದ್ರೆ ಅವನು ಪ್ಯೂರ್ ಆಗ್ತಾನೆ, ಶುದ್ಧವಾಗ್ತಾನೆ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾರೆ. ಈ ಪಾಪ್ಯುಲರೈಸ್ಡ್ ವರ್ಷಿಪ್ ಆಫ್ ಕೃಷ್ಣ. ನೋಡಿ, ಇವರು ಕೃಷ್ಣನ ಪೂಜೆ ಮಾಡೋದನ್ನು ತುಂಬ ಸ್ಪ್ರೆಡ್ ಮಾಡ್ತಾರೆ, ಪಾಪ್ಯುಲರೈಸ್ ಮಾಡ್ತಾರೆ. ಈ ಕಂಪೋಸ್ಡ್ ಮೆನಿ ಡಿವೋಷನಲ್ ಸಾಂಗ್ಸ್ ಇನ್ ಪ್ರೈಸ್ ಆಫ್ ಕೃಷ್ಣ. ನೋಡಿ, ಇವರು ಒಂದು ಕೃಷ್ಣನ ಪೂಜೆ ಮಾಡೋದು ಅಥವಾ ಕೃಷ್ಣನ ಹೊಗಳೋಂಥ ಒಂದು ಸಾಂಗ್ಗಳನ್ನೆಲ್ಲ ಎಷ್ಟೊಂದನ್ನು ಕಂಪೋಸ್ ಮಾಡ್ತಾರೆ. ಈ ಅಪೋಸ್ಡ್ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ಅಟೆಂಪ್ಟೆಡ್ ಟು ಬ್ರಿಂಗ್ ಅಬೌಟ್ ಎ ಸೆನ್ಸ್ ಆಫ್ ಬ್ರದರ್ಹುಡ್ ಅಮಾಂಗ್ ದಿ ಪೀಪಲ್. ಇವರು ಕ್ಯಾಸ್ಟ್ ಸಿಸ್ಟಮ್ನ ವ್ಯತಿರೇಕಿಸ್ತಾರೆ, ಅಂದರೆ ಕ್ಯಾಸ್ಟ್ ಸಿಸ್ಟಮ್ ಎಲ್ಲ ಇರಬಾರ್ದು ಅಂತ ಹೇಳ್ತಾರೆ, ಮತ್ತು ಎಲ್ಲ ಜನಗಳಲ್ಲೂ ಕೂಡ ಬ್ರದರ್ಹುಡ್ ತರೋದಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಎಲ್ಲರೂ ಅಣ್ಣ ತಮ್ಮಂದ್ರ ಥರ ಜೀವನ ಮಾಡಬೇಕು, ಎಲ್ಲರೂ ರಿಲೇಟಿವ್ಗಳ ಥರ ಜೀವನ ಮಾಡಬೇಕು ಅನ್ನೋದನ್ನು ಸ್ಪ್ರೆಡ್ ಮಾಡ್ತಾರೆ. His philosophical thoughts and teachings are collected in the book called ಚೈತನ್ಯ ಚರಿತಾಮೃತ. ನೋಡಿ, ಇವರು ಏನೇನು ಥಾಟ್ಸ್ ಇತ್ತು, ಇವ್ರು ಫಿಲಾಸಫಿಕಲ್ ಥಾಟ್ಸು, ಮತ್ತು ಇವ್ರು ಏನೇನು ಟೀಚಿಂಗ್ಸ್ ಹೇಳಿದ್ರು, ಅಂದರೆ ಬೇರೆಯವ್ರಿಗೆ ಏನೇನು ಬೋಧನೆ ಮಾಡಿದ್ರು, ಅದೆಲ್ಲ ಕೂಡ ಚೈತನ್ಯ ಚರಿತಾಮೃತ ಅನ್ನೋ ಒಂದು ಬುಕ್ಕಲ್ಲಿ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಗುರು ನಾನಕ್. Another advocate of the Bhakti movement was Guru Nanak, who had religious leanings right from childhood. ನೋಡಿ, ಇನ್ನೊಬ್ಬರು ಭಕ್ತಿ ಮೂಮೆಂಟ್ನ ತುಂಬ ಸ್ಪ್ರೆಡ್ ಮಾಡಿದಂಥವ್ರು ಗುರು ನಾನಕ್ ಅಂತ. ಇವ್ರ ಬಗ್ಗೆ ನೀವು ತುಂಬ ಕೇಳಿರ್ತಾರೆ. ಇವರು ಸಿಖ್ ಇದ್ದಾರಲ್ಲ, ಸಿಖ್ ಪೀಪಲ್, ಅಂದರೆ ಸಿಖ್ ಅಂದರೆ ಟರ್ಬನ್ ಎಲ್ಲ ಕಟ್ಕೊಂಡಿರ್ತಾರಲ್ಲ ಒಂದು ರಿಲಿಜನ್ ಅವರು, ಅವರ ಒಂದು ಲೀಡರ್ ಇವರು. ಇವರಿಗೆ ಚಿಕ್ಕ ವಯಸ್ಸಿಂದ ಕೂಡ ರಿಲಿಜಿಯಸ್ ಲೀನಿಂಗ್ಸ್ ಇರುತ್ತೆ, ಅಂದರೆ ನಾವು ದೇವ್ರನ್ನ ಪೂಜೆ ಮಾಡಬೇಕು, ಈ ಟೈಪು ಚಿಕ್ಕ ವಯಸ್ಸಿಂದ ಕೂಡ ದೇವರ ಆರಾಧನೆಯಲ್ಲೇ ಇವರು ಕಾಲ ಕಳೆದಿರ್ತಾರೆ. ಈ ವಾಸ್ ಬಾರ್ನ್ ಇನ್ ತಲವಂಡಿ ವಿಚ್ ಈಸ್ ಇನ್ ಪಾಕಿಸ್ತಾನ್ ನಾವು. ನೋಡಿ, ಇವರು ಒಂದು ತಲವಂಡಿ ಅನ್ನೋ ಒಂದು ಜಾಗದಲ್ಲಿ ಹುಡ್ತಾರೆ. ಅದು ಮೊದಲು ಇಂಡಿಯಾ ಆಗಿತ್ತು, ಆದರೆ ಈಗ ಅದು ಪಾಕಿಸ್ತಾನಕ್ಕೆ ಸೇರಿದೆ. ಆಫ್ಟರ್ ಟ್ರಾವೆಲಿಂಗ್ ಅರೌಂಡ್ ಫಾರ್ ಮೆನಿ ಇಯರ್ಸ್ ಈ ಎಸ್ಟಾಬ್ಲಿಷ್ಡ್ ಎ ರಿಲಿಜಿಯಸ್ ಸೆಂಟರ್ ಇನ್ ಕರ್ತಾಪುರ್ ಆನ್ ರಿವರ್ ರವಿ ಬ್ಯಾಂಕ್ಸ್. ನೋಡಿ, ಇವರು ಎಷ್ಟೊಂದು ವರ್ಷ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆಲ್ಲ ಓಡಾಡ್ತಾ ಇರ್ತಾರೆ, ಎಲ್ಲ ಸ್ಪ್ರೆಡ್ ಮಾಡ್ತಾ ಇರ್ತಾರೆ ಇವರ ಒಂದು ಫಿಲಾಸಫಿನ. ಆಮೇಲೆ ಅದೆಲ್ಲ ಆದಮೇಲೆ ಕರ್ತಾರ್ಪುರ್ ಅಂತ ಒಂದು ಜಾಗ ಇದೆ, ಅಲ್ಲಿ ಇವರು ಒಂದು ರಿಲಿಜಿಯಸ್ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. He made his followers to sit and eat together irrespective of caste and creed. ಇವರೇನು ಮಾಡ್ತಾರೆ ಅಂದರೆ, ಇವ್ರ ಫಾಲೋವರ್ಸ್ ಎಲ್ಲ ಯಾರು ಇರ್ತಾರೆ ಅವ್ರನ್ನೆಲ್ಲ ಒಬ್ಬರು ಪಕ್ಕ ಒಬ್ಬರು ಪಂಕ್ತಿಯಲ್ಲಿ ಕುಂಡ್ರಿಸ್ಬಿಟ್ಟು ಜೊತೇಲಿ ಊಟ ಮಾಡೋದನ್ನು ಅಭ್ಯಾಸ ಮಾಡಿಸ್ತಾರೆ. ಅಂದರೆ ನೀವು ಯಾವುದೇ ಕ್ಯಾಸ್ಟಿಗೆ ಸೇರಿರಿ, ಯಾವುದೇ ಫ್ಯಾಮಿಲಿಗೆ ಸೇರಿರಿ, ಎಂತಕ್ಕೆ ಸೇರಿರಿ, ನೀವೆಲ್ಲ ಇಲ್ಲಿ ಈಕ್ವಲ್ ಅಂತ ಹೇಳ್ಬಿಟ್ಟು. ಈ ಸ್ಟಾರ್ಟೆಡ್ ಲಂಗರ್, ಎ ಕಮ್ಯುನಿಟಿ ಕಿಚನ್ ವೇರ್ ಫುಡ್ ಈಸ್ ಪ್ರಿಪೇರ್ಡ್ ಆ್ಯಂಡ್ ಕೇಟರ್ಡ್ ಟು ಆಲ್. ಇವರು ಒಂದು ಲಂಗರ್ ಅಂತ ಹೇಳ್ಬಿಟ್ಟು ಒಂದು ಕಮ್ಯುನಿಟಿ ಕಿಚನ್ನ ಶುರು ಮಾಡ್ತಾರೆ. ಅಂದರೆ ಏನು, ಇಲ್ಲಿ ಒಂದಷ್ಟು ಜನ ಸ್ವಯಂ ಸೇವಕರು ಹೋಗ್ಬಿಟ್ಟು ಅಡುಗೆ ಎಲ್ಲ ರೆಡಿ ಮಾಡ್ತಾರೆ ಆ ಒಂದು ಕಿಚನಲ್ಲಿ, ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಸರ್ವ್ ಮಾಡ್ತಾರೆ. ಅವ್ರದ್ದೊಂದು ರಿಲಿಜಿಯಸ್ ಇದು ಕೂಡ ಆಗಿದೆ ಅದು ಇವಾಗ. ದಿಸ್ ಬಿಕೇಮ್ ದಿ ಸೇಕ್ರೆಡ್ ಪ್ಲೇಸ್ ಫಾರ್ ದಿ ಫಾಲೋವರ್ಸ್. ಇವಾಗ ಅದು ಸೇಕ್ರೆಡ್ ಪ್ಲೇಸ್ ಆಗಿದೆ. ಇಟ್ ವಾಸ್ ಲೇಟರ್ ಕಾಲ್ಡ್ ಆ್ಯಸ್ ಗುರುದ್ವಾರ. ಆ ಜಾಗನ ಇವಾಗ ಬಂದು ಗುರುದ್ವಾರ ಅಂತ ಕರೀತಾರೆ. ಈ ಪ್ರೀಚ್ಡ್ ದಟ್ ಗಾಡ್ ಈಸ್ ಒನ್ ಆ್ಯಂಡ್ ಅಪೋಸ್ಡ್ ಐಡಲ್ ವರ್ಷಿಪ್. ಇವ್ರು ಏನೇನು ಪ್ರೀಚ್ ಮಾಡಿದ್ರು, ಏನೇನು ಸ್ಪ್ರೆಡ್ ಮಾಡಿದ್ರು ಅಂದರೆ ದೇವ್ರು ಒಬ್ಬನೇ ಅಂತ ಹೇಳಿದ್ರು, ಮತ್ತು ಐಡಲ್ ವರ್ಷಿಪ್ ಮಾಡಬಾರ್ದು, ಅಂದರೆ ದೇವ್ರನ್ನ ಒಂದು ವಿಗ್ರಹ ಥರ ಪೂಜೆ ಮಾಡಬಾರ್ದು ನಾವು ಅಂತ ಹೇಳ್ತಾರೆ. ಈ ಎಂಫಸೈಸ್ಡ್ ಗುಡ್ ಡೀಡ್ ಆ್ಯಂಡ್ ಮಾರಲ್ ಲೈಫ್. ಇವ್ರು ಏನು ಹೇಳಿದ್ರು, ಒಳ್ಳೆ ಡೀಡ್ಸ್ ಮಾಡಬೇಕು, ಅಂದರೆ ಒಳ್ಳೆ ಕೆಲಸಗಳು ಮಾಡಬೇಕು, ಮತ್ತು ಮಾರಲ್ ಲೈಫ್ನ ಲೀಡ್ ಮಾಡಬೇಕು ನಾವು, ಅಂದರೆ ಯಾರಿಗೂ ಕೆಟ್ಟದ್ದು ಮಾಡ್ದಿರೋ ಥರ ಒಳ್ಳೆ ಮಾರಲ್ಸ್ ಇಟ್ಕೊಂಡು ಲೈಫ್ ಸಾಗಿಸ್ಬೇಕು, ಈ ಥರ ಹೇಳ್ತಾರೆ. ಈ ಹ್ಯಾಡ್ ಫಾಲೋವರ್ಸ್ ಫ್ರಮ್ ಹಿಂದೂಸ್ ಆ್ಯಸ್ ವೆಲ್ ಆ್ಯಸ್ ಮುಸ್ಲಿಮ್ ಕಮ್ಯುನಿಟೀಸ್. ನೋಡಿರಿ, ಇವ್ರಿಗೆ ಬರೀ ಹಿಂದೂಸ್ ಮಾತ್ರ ಫಾಲೋವರ್ಸ್ ಆಗಿರಲ್ಲ, ಕಬೀರ್ ಟೈಪಲ್ಲೇ ಇವ್ರಿಗೆ ಹಿಂದೂಸು ಫಾಲೋವರ್ಸ್ ಆಗಿರ್ತಾರೆ, ಮುಸ್ಲಿಮ್ಸ್ ಕೂಡ ಫಾಲೋವರ್ಸ್ ಆಗ್ತಾರೆ. ಇಸ್ ಫಾಲೋವರ್ಸ್ ವೇರ್ ಕಾಲ್ಡ್ ಆ್ಯಸ್ ಸಿಖ್ಸ್. ಇವ್ರ ಫಾಲೋವರ್ಗಳನ್ನೆಲ್ಲ ಬಂದು ಸಿಖ್ಸ್ ಅಂತ ಕರೀತಾರೆ.
ಈಸ್ ಪ್ರೀಚಿಂಗ್ಸ್ ಆರ್ ಕಂಪೈಲ್ಡ್ ಇನ್ ಗುರು ಗ್ರಂಥ್ ಸಾಹೇಬ್. ನೋಡಿ ಇವರು ಕೂಡ ಏನೇನು ಹೇಳಿದ್ರು, ಏನೇನು ಪ್ರೀಚ್ ಮಾಡಿದ್ರು ಅದೆಲ್ಲ ಕೂಡ ಒಂದು ಬುಕ್ ರೆಡಿ ಮಾಡಿದ್ದಾರೆ, ಗುರು ಗ್ರಂಥ್ ಸಾಹೇಬ್ ಅಂತ. ಅದರಲ್ಲಿ ಅದೆಲ್ಲ ಕೂಡ ಇದೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಆದಿ ಗ್ರಂಥ್ ಬೈ ಸಿಕ್ಸ್. ಈ ಬುಕ್ನ ಬಂದು ಆದಿ ಗ್ರಂಥ್ ಅಂತ ಕೂಡ ಕರೀತಾರೆ, ಸಿಕ್ಸ್. ಇಟ್ ಈಸ್ ಕೆಪ್ಟ್ ಇನ್ ಗುರುದ್ವಾರಾಸ್ ಆ್ಯಂಡ್ ವರ್ಷಿಪ್ಡ್ ಬೈ ದಮ್. ಇದನ್ನೆಲ್ಲ ಗುರುದ್ವಾರಗಳಲ್ಲಿ ಇಟ್ಬಿಟ್ಟು ಅದನ್ನು ಪೂಜೆ ಕೂಡ ಮಾಡ್ತಾರೆ. ಇವಾಗ ನಾವು ಯಾವ ರೀತಿ ಭಗವದ್ಗೀತೆನ ಮತ್ತು ಬೇರೆ ಬೈಬಲ್ ಇರ್ಬೋದು ಅಥವಾ ಕುರಾನ್ ಇರ್ಬೋದು ಇದನ್ನೆಲ್ಲ ಪೂಜೆ ಮಾಡೋದು ಅಥವಾ ಅದನ್ನು ಫಾಲೋ ಮಾಡೋದು ಮಾಡ್ತೀವಿ, ಆ ಟೈಪಲ್ಲೇ ಅವರು ಕೂಡ ಗುರು ಗ್ರಂಥ್ ಸಾಹೇಬ್ನ ಪೂಜೆ ಮಾಡ್ತಾರೆ. ನೆಕ್ಸ್ಟ್ ಬಂದು ಮೀರಾಬಾಯಿ. ದಿ ಅದರ್ ನೇಮ್ ಫಾರ್ ದಿ ಭಕ್ತಿ ಮೂಮೆಂಟ್ ಈಸ್ ಮೀರಾಬಾಯಿ, ಹೂ ವಾಸ್ ದಿ ಪ್ರಿನ್ಸಸ್ ಆಫ್ ಮೇವಾಡ್. ನೋಡಿರಿ, ಈ ಭಕ್ತಿ ಪಂಥಲ್ಲಿ ಇನ್ನೂ ತುಂಬ ಫೇಮಸ್ ಆಗಿರೋ ಹೆಸರು ಬಂದು ಮೀರಾಬಾಯಿ ಅವರ ಹೆಸರು. ಇವರು ಒಂದು ಮೇವಾದ್ ಅಂತ ಒಂದು ಜಾಗ ಇರುತ್ತೆ, ಅಲ್ಲಿನ ಯುವರಾಣಿ, ಪ್ರಿನ್ಸಸ್ ಅಂದರೆ ಯುವರಾಣಿ. ಶಿ ವಾಸ್ ರಿನೌನ್ಸ್ಡ್ ಎ ಲೈಫ್ ಆಫ್ ಲಕ್ಸುರಿ ಆ್ಯಂಡ್ ಬಿಕೇಮ್ ದಿ ಮೋಸ್ಟ್ ಡಿವೋಟೆಡ್ ಫಾಲೋವರ್ ಆಫ್ ಲಾರ್ಡ್ ಕೃಷ್ಣ. ನೋಡಿ, ಮೀರಾಬಾಯಿ ಏನು ಮಾಡ್ತಾರೆ ಅಂದರೆ ಇವ್ರ ಲೈಫ್ ಲಕ್ಸುರಿಯಸ್ ಲೈಫ್ ಇರುತ್ತೆ. ಈಗ ಒಂದು ಯುವರಾಣಿ ಅಂತ ಹೇಳಿದ್ರೆ ಒಂದು ಕೋಟೆಯಲ್ಲಿ ಅವ್ರು ಯಾವ ಥರ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ, ತುಂಬ ಲಕ್ಸುರಿ ಇರುತ್ತೆ. ಆದರೆ ಅವ್ರು ಅದನ್ನೆಲ್ಲ ಬಿಟ್ಬಿಟ್ಟು ಲಾರ್ಡ್ ಕೃಷ್ಣ ಅಂದರೆ ಕೃಷ್ಣನ ಆರಾಧನೆ ಮಾಡಿಕೊಂಡು ಕೃಷ್ಣನ ಫಾಲೋವರ್ ಹಾಕ್ಕೊಂಡು ಅವ್ರು ಅದೆಲ್ಲ ಕೂಡ ಬಿಟ್ಬಿಡ್ತಾರೆ. ದೋ ಶಿ ವಾಸ್ ಮ್ಯಾರಿಡ್ ಟು ರಜಪೂತ್ ಪ್ರಿನ್ಸ್, ಶಿ ಲೆಫ್ಟ್ ಆಲ್ ದಿ ವರ್ಲ್ಡ್ಲಿ ಥಿಂಗ್ಸ್ ಆ್ಯಂಡ್ ಬಿಕೇಮ್ ದಿ ಡಿಸೈಪಲ್ ಆಫ್ ರವಿದಾಸ್, ಎ ಸೈಂಟ್ ಹೂ ವಾಸ್ ಬಾರ್ನ್ ಇನ್ ಅನ್ ಅನ್ಟಚಬಲ್ ಕ್ಯಾಸ್ಟ್. ನೋಡಿ, ಇವರಿಗೆ ಮೀರಾಬಾಯಿ ಅವರಿಗೆ ಒಬ್ಬ ರಜಪೂತ್ ಪ್ರಿನ್ಸ್ ಜೊತೆ ಮದುವೆ ಕೂಡ ಆಗಿರುತ್ತೆ. ಆದರೆ ಅವರು ಗಂಡನ್ನು ಬಿಟ್ಬಿಟ್ಟು ಬೇರೆ ಎಲ್ಲ ವರ್ಲ್ಡ್ಲಿ ಥಿಂಗ್ಸ್ನ ಬಿಟ್ಬಿಡ್ತಾರೆ. ಅಂದರೆ ಇವರ ಐಶ್ವರ್ಯ ಇರ್ಬೋದು, ಇವರ ಟೈಟಲ್ ಇರ್ಬೋದು, ಪ್ರಿನ್ಸಸ್ ಅನ್ನೋ ಟೈಟಲ್, ಇದೆಲ್ಲ ಬಿಟ್ಬಿಟ್ಟು ಒಬ್ಬರು ರವಿದಾಸ್ ಅಂತ ಒಬ್ಬರು ಸಂತರು ಇರ್ತಾರೆ, ಅವರ ಅನುಯಾಯಿ ಆಗ್ತಾರೆ, ಅವರ ಡಿಸೈಪಲ್ ಆಗ್ತಾರೆ, ಫಾಲೋವರ್ ಆಗ್ತಾರೆ. ಆ ರವಿದಾಸ್ ಅವರು ಬಂದು ಅನ್ಟಚಬಲ್ ಕ್ಯಾಸ್ಟ್ ಅಂತ ಏನು ಕರಿತೀವಿ ನಾವು, ಲೋ ಕ್ಯಾಸ್ಟ್ ಅಂತ, ಅಂಥ ಕ್ಯಾಸ್ಟಿಂದ ಬಂದಂಥ ಒಬ್ಬರು ಸಂತರು. ಇವರು ರಜಪೂತ್ ಪ್ರಿನ್ಸಸ್. ಇವರು ಹೋಗಿ ಅವರ ಫಾಲೋವರ್ ಆಗಿ ಅವರ ಜೊತೆಯಲ್ಲೇ ಇವರೆಲ್ಲ ಕಲ್ತ್ಕೊಳ್ತಾರೆ. ಶಿ ಕಂಪೋಸ್ಡ್ ಸಾಂಗ್ಸ್ ಆಫ್ ಡಿವೋಷನ್ ಟುವರ್ಡ್ಸ್ ಕೃಷ್ಣ. ಇವರು ಕೃಷ್ಣನ ಡಿವೋಷನ್ಗೋಸ್ಕರ ಒಂದು ಕೆಲವು ಹಾಡುಗಳನ್ನ ಕೂಡ ಇವರು ಕಂಪೋಸ್ ಮಾಡ್ತಾರೆ. ದೀಸ್ ಆರ್ ಕಾಲ್ಡ್ ಭಜನ್ಸ್. ಇದನ್ನೆಲ್ಲ ನಾವು ಭಜನೆಗಳು ಅಂತ ಕರಿತೀವಿ. ಶಿ ಕ್ರಿಟಿಸೈಸ್ಡ್ ದಿ ಕ್ಲೈಮ್ ಆಫ್ ಸುಪೀರಿಯರ್ ಸ್ಟ್ಯಾಟಸ್ ಆಫ್ ಹೈ ಕ್ಯಾಸ್ಟ್ ಪೀಪಲ್ ಇನ್ ಅವರ್ ಭಜನ್ಸ್. ಇವ್ರ ಭಜನೆಗಳಲ್ಲೆಲ್ಲ ನಾವೇನು ನೋಡ್ಬೋದು, ಇವರು ಒಂದು ಹೈ ಕ್ಯಾಸ್ಟ್, ಲೋ ಕ್ಯಾಸ್ಟ್ ಅಂತೆಲ್ಲ ಏನು ಡಿಸ್ಕ್ರಿಮಿನೇಷನ್ ಇರುತ್ತೆ ಅದ್ರ ವಿರುದ್ಧ ಇವರು ಕ್ರಿಟಿಸೈಸ್ ಮಾಡ್ತಾರೆ. ಅಂದರೆ ಈ ಕ್ಯಾಸ್ಟ್ ಅಂತ ಹೇಳ್ತೀರಾ, ನೀವು ಸತ್ರು ಅಲ್ಲಿಗೆ ಹೋಗೋದಲ್ವಾ, ಈ ಟೈಪೆಲ್ಲ ಕೂಡ ಇವರ ಒಂದು ಭಜನೆಗಳಲ್ಲಿ ನಾವು ನೋಡ್ಬೋದು. ದೀಸ್ ಭಜನ್ಸ್ ಆರ್ ವೆರಿ ಪಾಪ್ಯುಲರ್ ಈವನ್ ಟುಡೇ ಇನ್ ರಾಜಸ್ಥಾನ್ ಆ್ಯಂಡ್ ಗುಜರಾತ್ ಸ್ಟೇಟ್ಸ್. ಈ ಭಜನೆಗಳು ಇವಾಗೂ ಕೂಡ ರಾಜಸ್ಥಾನ್ ಮತ್ತು ಗುಜರಾತ್ ರೀಜನ್ಗಳಲ್ಲಿ ತುಂಬ ಪಾಪ್ಯುಲರ್ ಆಗಿದೆ. ಲೈಕ್ ದಿಸ್ ಮೆನಿ ರಿಫಾರ್ಮರ್ಸ್ ಟ್ರೈ ಟು ಬ್ರಿಡ್ಜ್ ದಿ ಗ್ಯಾಪ್ ಬಿಟ್ವೀನ್ ರಿಲಿಜಿಯಸ್ ಆ್ಯಂಡ್ ಕ್ಯಾಸ್ಟ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ. ನೋಡಿ, ಈ ರೀತಿ ಈ ಒಂದು ಮಿಡಿವಲ್ ಪೀರಿಯಡಲ್ಲಿ ಏನೇನು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇರುತ್ತೆ, ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್ ಇರುತ್ತೆ, ಇದೆಲ್ಲ ಹೋಗ್ಲಾಡಿಸಿ ಜನನ ಯುನೈಟ್ ಮಾಡಬೇಕು ಅಂತ ತುಂಬ ಜನ ಟ್ರೈ ಮಾಡ್ತಾರೆ. ವಿಥೋಬಾ ಟೆಂಪಲ್ ಅಟ್ ಪಂದಾರಾಪುರ್ ಆನ್ ದಿ ಬ್ಯಾಂಕ್ಸ್ ಆಫ್ ರಿವರ್ ಭೀಮಾ ಇನ್ ಮಹಾರಾಷ್ಟ್ರ ವಾಸ್ ದಿ ಸೆಂಟರ್ ಆಫ್ ಭಕ್ತಿ ಮೂಮೆಂಟ್. ನೋಡಿರಿ, ಒಂದು ಭೀಮಾ ನದಿ ದಡದಲ್ಲಿ ಪಂದಾರಾಪುರ್ ಅಂತ ಒಂದು ಊರಿರುತ್ತೆ, ಅಲ್ಲಿ ಒಂದು ವಿಥೋಬಾ ಟೆಂಪಲ್ ಅಂತ ಇರುತ್ತೆ. ಅಲ್ಲಿ ಬಂದು ಈ ಭಕ್ತಿ ಮೂಮೆಂಟ್ನ ಮೇನ್ ಸೆಂಟರ್ ಆಗಿರುತ್ತೆ. ಜ್ಞಾನೇಶ್ವರ್ ಆ್ಯಂಡ್ ನಾಮದೇವ್, ಏಕನಾಥ್, ತುಕಾರಾಮ್, ರಾಮದಾಸ್ ವೇರ್ ದಿ ಫೇಮಸ್ ಸೈಂಟ್ಸ್ ಆಫ್ ದಿ ನ್ಯೂ ಸೆಕ್ಟ್. ಈ ಒಂದು ನ್ಯೂ ಗ್ರೂಪ್ ಏನಿರುತ್ತೆ ಭಕ್ತಿ ಪಂಥ ಅಂತ, ಇದರಲ್ಲಿ ಇವರೆಲ್ಲ ಕೂಡ ಲೀಡರ್ಸ್ ಆಗಿರ್ತಾರೆ ಮತ್ತು ಫೇಮಸ್ ಸಂತರಾಗಿರ್ತಾರೆ. ಪುರಂದರದಾಸ ಆ್ಯಂಡ್ ಕನಕದಾಸ ವೇರ್ ಫೋರ್ಮೋಸ್ಟ್ ಅಮಾಂಗ್ ದಿ ಭಕ್ತಿ ಮೂಮೆಂಟ್ ಇನ್ ಕರ್ನಾಟಕ. ಅದೇ ರೀತಿ ಕರ್ನಾಟಕದಲ್ಲಿ ಬಂದ್ವಿ ಅಂದರೆ ಪುರಂದರದಾಸ ಮತ್ತು ಕನಕದಾಸ ಅವರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಒಂದು ಮೂಮೆಂಟ್ಗೆ. ದೇರ್ ಪಾತ್ ಈಸ್ ನೋನ್ ಆ್ಯಸ್ ದಾಸ ಪರಂಪರೆ. ಈ ಕನಕದಾಸ ಮತ್ತು ಪುರಂದರದಾಸ ಅವ್ರು ಏನು ಇಲ್ಲಿ ಹೇಳ್ಕೊಟ್ಟಿದ್ದಾರೆ ಪ್ರೀಚಿಂಗ್ಸ್ ಎಲ್ಲ, ಅದನ್ನು ಫಾಲೋ ಮಾಡೋವಂಥವ್ರನ್ನ ದಾಸ ಪರಂಪರೆಗೆ ಸೇರಿದವರು ಅಂತ ಹೇಳ್ತೀವಿ. ಅಂದರೆ ಅವರ ಮಾರ್ಗನ ದಾಸ ಪರಂಪರೆಯ ಒಂದು ಮಾರ್ಗ ಅಂತ ಕರಿತೀವಿ. ಸೂಫಿ ಸೈಂಟ್ಸ್. ದಿ ಸೂಫಿ ಸೈಂಟ್ಸ್ ಅರೈವ್ಡ್ ಫ್ರಮ್ ಪರ್ಷಿಯಾ ಆ್ಯಂಡ್ ಸೆಟಲ್ಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ. ನೋಡಿರಿ, ಈ ಸೂಫಿ ಸೈಂಟ್ಸ್ ಬಂದು ಇಂಡಿಯಾದವರಲ್ಲ, ಇವರು ಒರಿಜಿನಲ್ ಏರಿಯಾ ಬಂದು ಇವರಿದ್ದಿದ್ದು ಪರ್ಷಿಯಾದಲ್ಲಿ. ಪರ್ಷಿಯಾ ಅಂದರೆ ಈಗ ಇರಾನ್ ದೇಶ ಇದೆಯಲ್ಲ, ಆ ದೇಶ. ಅಲ್ಲಿಂದ ಬಂದು ಇವರು ಇಂಡಿಯಾದ ಬೇರೆ ಬೇರೆ ಜಾಗಗಳಲ್ಲಿ ಇವರು ಸೆಟಲ್ ಆಗ್ತಾರೆ. ದೇ ವೇರ್ ಕಾಲ್ಡ್ ಪೀರ್ಸ್. ಇವ್ರನ್ನ ಟೀಚರ್ಸ್ ಅಂತ ಕರಿತಾಯಿದ್ರು, ಯಾಕಂದರೆ ಇವರು ಎಷ್ಟೊಂದು ಜನಕ್ಕೆ ಮುಸ್ಲಿಮ್ ಇದ್ರ ಬಗ್ಗೆ ಟೀಚ್ ಮಾಡ್ತಾಯಿದ್ರು ಅಂತ. ಸಿನ್ಸ್ ದ ವೇರ್ ಕೋರ್ಸ್ ವುಲನ್ ಕ್ಲಾತಿಂಗ್ ಕಾಲ್ಡ್ ಸೂಫ್, ದೀಸ್ ಮುಸ್ಲಿಮ್ ಸೈಂಟ್ಸ್ ವರ್ ಕಾಲ್ಡ್ ಆ್ಯಸ್ ಸೂಫೀಸ್. ನೋಡಿರಿ, ಇವರು ಒಂದು ವುಲನ್ ಕ್ಲಾತ್ ಒಂಥರ ಕೋಟ್ ಟೈಪಲ್ಲಿ ಇರ್ತಾಯಿತ್ತು, ಉದ್ದಕ್ಕೆ ಗೌನ್ ಟೈಪಲ್ಲಿ, ಆ ಥರ ಬಟ್ಟೆ ಹಾಕ್ತಾಯಿದ್ರು ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ, ಅದು ಒಂದು ಸೂಫ್ ಅಂತ ಕರೀತಾರೆ ಅದನ್ನು, ಅದಕ್ಕೆ ಆ ಥರ ಬಟ್ಟೆ ಹಾಕ್ತಾಯಿದ್ರು ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಸೂಫೀಸ್ ಅಂತ ಕರೀತಾರೆ. ದೇ ಪ್ರೀಚ್ಡ್ ದಟ್ ಇಟ್ ವಾಸ್ ಪಾಸಿಬಲ್ ಟು ರೀಚ್ ದಿ ಗಾಡ್ ಆರ್ ಅಲ್ಲಾ ಥ್ರೂ ಲವ್ ಆ್ಯಂಡ್ ಡಿವೋಷನ್.
ಇವರು ಏನು ಹೇಳಿದ್ರು, ಸೇಮ್ ನಮ್ಮ ಭಕ್ತಿ ಪಂಥ ಥರನೇ ಇಲ್ಲೂ ಕೂಡ ಅಲ್ಲನ ರೀಚ್ ಆಗಬೇಕು ಅಂದರೆ ನಮ್ಮಲ್ಲಿ ಅಲ್ಲಾ ಬಗ್ಗೆ ಪ್ರೀತಿ ಇರಬೇಕು ಮತ್ತು ಭಕ್ತಿ ಇರಬೇಕು ಅಂತ ಹೇಳ್ತಾರೆ. ದೇ ಎಂಫಸೈಸ್ಡ್ ದಿ ಇಂಪಾರ್ಟೆನ್ಸ್ ಆಫ್ ರೆಸ್ಪೆಕ್ಟಿಂಗ್ ಪೀಪಲ್ ಆಫ್ ಆಲ್ ಕ್ಲಾಸಸ್. ಇವರು ಎಲ್ಲ ಕ್ಲಾಸಸ್ ಜನಗಳನ್ನೂ ಕೂಡ ನಾವು ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಮಾಡ್ತಾರೆ. ದೇ ಆಲ್ಸೋ ಬಿಲೀವ್ಡ್ ದಟ್ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಫಿಲ್ಡ್ ವಿತ್ ಡಿವೋಷನ್ ಟೇಕ್ಸ್ ಅಸ್ ಕ್ಲೋಸರ್ ಟು ದಿ ಗಾಡ್. ಇವ್ರು ಇನ್ನೂ ಏನು ಬಿಲೀವ್ ಮಾಡ್ತಾರೆ, ನಾವು ದೇವರ ಆರಾಧನೆಯಲ್ಲಿ ದೇವ್ರ ಮೇಲೆ ಭಕ್ತಿಯಿಂದ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ಲಿ ಇನ್ವಾಲ್ವ್ ಆದ್ವಿ ಅಂದರೆ ಆಗ ನಾವು ದೇವ್ರ ಹತ್ರ ಇನ್ನೂ ಹತ್ರ ಹೋಗ್ತೀವಿ ದೇವರಿಗೆ ಅಂತ ಹೇಳ್ತಾರೆ. ದೇ ಕಂಪೋಸ್ಡ್ ಮೆನಿ ಸಾಂಗ್ಸ್ ಇನ್ ಉರ್ದು ಆ್ಯಂಡ್ ಹಿಂದಿ ಟು ಪ್ರೊಕ್ಲೇಮ್ ದಿ ಇಂಪಾರ್ಟೆನ್ಸ್ ಆಫ್ ಡಿವೋಷನ್. ಇವರು ಕೂಡ ನಮ್ಮಲ್ಲಿ ಯಾವ ಥರ ಭಜನೆಗಳು ಅದೆಲ್ಲ ಮಾಡಿದ್ರು ಅದೇ ಟೈಪಲ್ಲೇ ಸೂಫಿ ಸೈಂತರು ಎಷ್ಟೊಂದು ಉರ್ದು ಮತ್ತು ಹಿಂದಿಯಲ್ಲಿ ಸಾಂಗ್ಗಳನ್ನೆಲ್ಲ ರಚನೆ ಮಾಡಿದ್ರು. ಯಾಕೆಂದರೆ ಈ ಸಾಂಗ್ಗಳಲ್ಲಿ ಏನಿತ್ತು, ಭಕ್ತಿ ಅಂದರೆ ಅಲ್ಲಾ ಮೇಲೆ ಭಕ್ತಿ ಇರೋದು ಎಷ್ಟು ಇಂಪಾರ್ಟೆಂಟು, ಏನಕ್ಕೆ ಅದು ಇಂಪಾರ್ಟೆಂಟ್ ಅನ್ನೋದು ಈ ಒಂದು ಸಾಂಗ್ಸಲ್ಲಿ ನಾವು ನೋಡ್ಬೋದು. ದಿ ಪೊಯೆಟಿಕ್ ವರ್ಕ್ಸ್ ಆಫ್ ಮೃಗಾವತಿ ಆಫ್ ಕುತುಬನ್ ಆ್ಯಂಡ್ ಪದ್ಮಾವತ್ ಆಫ್ ಮಲ್ಲಿಕ್ ಮೊಹಮ್ಮದ್ ಜೈಸಿ ಅಪ್ಹೋಲ್ಡ್ ಸೂಫಿ ಫಿಲಾಸಫಿ. ನೋಡಿರಿ, ಕುತುಬನ್ ಬರೆದಿರೋಂಥ ಮೃಗಾವತಿ ಇರ್ಬೋದು ಮತ್ತು ಮಲ್ಲಿಕ್ ಮೊಹಮ್ಮದ್ ಜೈಸಿ ಬರೆದಿರೋಂಥ ಪದ್ಮಾವತ್ ಇರ್ಬೋದು, ಇವೆಲ್ಲ ಕೂಡ ಸೂಫಿ ಫಿಲಾಸಫಿನ ಅಪ್ಹೋಲ್ಡ್ ಮಾಡುತ್ತೆ. ದಿ ಸೂಫಿ ಕಲ್ಟ್ ಹ್ಯಾಸ್ ಪ್ರೆಸೆನ್ಸ್ ಆಲ್ ಓವರ್ ಇಂಡಿಯಾ. ನೋಡಿರಿ, ಈ ಸೂಫಿ ಕಲ್ಟ್ ಅಥವಾ ಸೂಫಿ ಪ್ರೆಸೆನ್ಸ್ ಏನಿದೆ ಇದು ಬರೀ ಇಂಡಿಯಾದಲ್ಲಿ ಕೆಲವು ಪಾರ್ಟ್ಸಲ್ಲಿ ಮಾತ್ರ ಇಲ್ಲ, ಎಲ್ಲ ಕಡೆ ಕೂಡ ಇದು ಸ್ಪ್ರೆಡ್ ಆಗಿದೆ. ದೇರ್ ಆರ್ ಅರೌಂಡ್ 12 ಡಿಫ್ರೆಂಟ್ ಗ್ರೂಪ್ಸ್ ಅಮಾಂಗ್ ಸೂಫೀಸ್. ನೋಡಿರಿ, ಸೂಫೀಸ್ ಕೂಡ ಬರೀ ಒಂದೇ ಗ್ರೂಪ್ ಅಲ್ಲ, ಇದರಲ್ಲಿ 12 ಬೇರೆ ಬೇರೆ ಥರ ಗ್ರೂಪ್ಸ್ ಇದೆ. 4 ಅಮಾಂಗ್ ದೆಮ್ ಆರ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ 4 ತುಂಬ ಇಂಪಾರ್ಟೆಂಟ್ ಆಗಿದೆ. ಒಂದು ಬಂದು ಬೀದರ್, ಕಲಬುರ್ಗಿ, ವಿಜಯಪುರ ಆ್ಯಂಡ್ ಅದರ್ ಪ್ಲೇಸಸ್ ಆಫ್ ನಾರ್ತ್ ಕರ್ನಾಟಕ ಆರ್ ಇಂಪಾರ್ಟೆಂಟ್ ಪ್ಲೇಸಸ್ ಆಫ್ ಸೂಫಿಸಮ್. ನೋಡಿರಿ, ಕರ್ನಾಟಕ ರೀಜನಲ್ಲಿ ಬಂದರೆ ಇಲ್ಲಿ ಬೀದರ್ ಇರ್ಬೋದು, ಕಲಬುರ್ಗಿ ಇರ್ಬೋದು, ವಿಜಯಪುರ ಇರ್ಬೋದು, ಇಲ್ಲೆಲ್ಲ ಕೂಡ ಜಾಸ್ತಿ ಸೂಫಿಸಮ್ಮು ಸ್ಪ್ರೆಡ್ ಆಗಿದೆ. ಬೋತ್ ದಿ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಟೇಕ್ ಪಾರ್ಟ್ ಇನ್ ರಿಲಿಜಿಯಸ್ ಸೆರೆಮನೀಸ್ ಕಾಲ್ಡ್ ಉರುಸ್ ದಟ್ ಟೇಕ್ ಪ್ಲೇಸ್ ಇನ್ ದೀಸ್ ಸೆಂಟರ್ಸ್. ನೋಡಿರಿ, ಇಲ್ಲಿ ಉರುಸ್ ಅಂದ್ಬಿಟ್ಟು ಕೆಲವು ರಿಲಿಜಿಯಸ್ ಸೆರೆಮನೀಸ್ ನಡೆಯುತ್ತೆ. ಇದರಲ್ಲಿ ಬರೀ ಮುಸ್ಲಿಮ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡಲ್ಲ, ಇದರಲ್ಲಿ ಹಿಂದೂಸು ಕೂಡ ಸೇರಿ ಪಾರ್ಟಿಸಿಪೇಟ್ ಮಾಡ್ತಾರೆ. ದೀಸ್ ರಿಚುವಲ್ಸ್ ಆರ್ ವೆರಿ ಮಚ್ ಅಲೈವ್ ಈವನ್ ಟುಡೇ. ಈ ರಿಚುವಲ್ಸ್ ಬಂದು ಈಗಲೂ ಕೂಡ ನೀವು ಈ ಒಂದು ವಿಜಯಪುರ ಇರ್ಬೋದು ಅಥವಾ ಕಲಬುರ್ಗಿ ಇರ್ಬೋದು, ಈ ಸೈಡ್ ಹೋದರೆ ಈಗಲೂ ಕೂಡ ಇದನ್ನೆಲ್ಲ ನೋಡ್ಬೋದು. ಶಿಶುನಾಳ ಶರೀಫ 1819 to 1889 CE. ಇಮಾಮ್ ಆ್ಯಂಡ್ ಉಜುಮಾ ವೆರಿಸ್ ಪೇರೆಂಟ್ಸ್. ನೋಡಿ, ಶಿಶುನಾಳ ಶರೀಫ ಅಂತ ಹೇಳಿದ್ರೆ ಅವರು ಕೂಡ ಒಬ್ಬರು ಇಂಪಾರ್ಟೆಂಟ್ ಫಿಲಾಸಫರ್ ಅಂತ ಹೇಳ್ಬೋದು ನಾವು. ಅವರ ತಂದೆ ಹೆಸರು ಇಮಾಮ್ ಅಂತ, ತಾಯಿ ಹೆಸರು ಹುಜುಮಾ ಅಂತ. ಹಿ ವಾಸ್ ಬಾರ್ನ್ ಇನ್ ಶಿಶುನಾಳ ಆಫ್ ಪ್ರೆಸೆಂಟ್ ಶಿವಗ್ಗಿ ತಾಲೂಕ್ ಆಫ್ ಗದಗ್ ಡಿಸ್ಟ್ರಿಕ್ಟ್ ಇನ್ 1819. ನೋಡಿ, ಇವರು ಶಿಶುನಾಳ ಅನ್ನೋಂಥ ಒಂದು ಊರಲ್ಲಿ ಹುಡ್ತಾರೆ. ಇದು ಎಲ್ಲಿದೆ ಶಿಶುನಾಳ ಅನ್ನೋದು? ಇದು ಶಿವಗ್ಗಿ ತಾಲೂಕಿಗೆ ಸೇರಿದೆ ಮತ್ತು ಗದಗ್ ಡಿಸ್ಟ್ರಿಕ್ಟಿಗೆ ಸೇರಿದೆ ಈ ಶಿವಗ್ಗಿ ತಾಲೂಕು. ಮತ್ತು ಇಯರ್ ಬಂದು 1819, ಆ ಒಂದು ಇಸ್ವಿಯಲ್ಲಿ ಇವರು ಹುಟ್ಟೋದು. ಇಮಾಮ್ ನೇಮ್ಡ್ ಇಸ್ ಸನ್ ಮೊಹಮ್ಮದ್ ಶರೀಫ್ ಆ್ಯಸ್ ಪರ್ ದಿ ಸಜೆಷನ್ ಆಫ್ ಎ ಕಾಜಿ. ನೋಡಿರಿ, ಇಮಾಮ್ ಅಂದರೆ ಇವರ ಶಿಶುನಾಳ ಶರೀಫ್ ಅವರ ತಂದೆ ಇವರಿಗೆ ಏನು ಹೆಸರು ಇಡ್ತಾರೆ? ಮೊಹಮ್ಮದ್ ಶರೀಫ್ ಅಂತ ಹೆಸರಿಡ್ತಾರೆ. ಶರೀಫ್ ಈಸ್ ಎ ಪಾರ್ಸಿ ವರ್ಡ್. ಈ ಶರೀಫ್ ಅನ್ನೋದು ಬಂದು ಇಂಡಿಯನ್ ವರ್ಡ್ ಅಲ್ಲ, ಇದು ಒಂದು ಪರ್ಷಿಯನ್ ವರ್ಡ್, ಅಂದರೆ ಈಗ ಇರಾನ್ನಿಂದ ಬಂದಂಥ ಒಂದು ವರ್ಡ್. ಇಟ್ ಮೀನ್ಸ್ ಎ ಮ್ಯಾನ್ ಹೂ ಹ್ಯಾಸ್ ಐಡಿಯಲ್ ಗೋಲ್ಸ್ ಆರ್ ಎ ಮ್ಯಾನ್ ಆಫ್ ವರ್ತ್ ಆ್ಯಂಡ್ ರೆಸ್ಪೆಕ್ಟೆಡ್ ಬೈ ಆಲ್. ನೋಡಿ, ಶರೀಫ್ ಅಂದರೆ ಏನು ಅರ್ಥ? ಇಲ್ಲಿ ಒಬ್ಬ ವ್ಯಕ್ತಿಗೆ ಒಳ್ಳೆ ಗೋಲ್ ಇಟ್ಕೊಂಡಿರೋಂಥ ವ್ಯಕ್ತಿ ಮತ್ತು ಎಲ್ಲರೂ ಇವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋಂಥ ವ್ಯಕ್ತಿ, ತುಂಬ ಒಳ್ಳೆ ವ್ಯಕ್ತಿ, ತುಂಬ ಗ್ರೇಟ್ ವ್ಯಕ್ತಿ ಅನ್ನೋ ಥರ ಒಂದು ಹೆಸರದು. ಶರೀಫ್ ಗ್ರೂ ಅಪ್ ವರ್ತಿ ಮ್ಯಾನ್ ಜಸ್ಟ್ ಲೈಕ್ ಹಿಸ್ ನೇಮ್. ಇವ್ರ ಹೆಸ್ರಿಗೆ ತಕ್ಕ ಹಾಗೆ ಈ ಶರೀಫ್ ಅವರು ಕೂಡ, ಶರೀಫು ಅದೇ ಥರನೇ ಒಳ್ಳೆ ಹೆಸರು ತೊಗೊಂಡು ಒಳ್ಳೆ ವ್ಯಕ್ತಿಯಾಗಿ ಬೆಳೀತಾರೆ. ಶರೀಫ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಇಸ್ಲಾಂ, ವೀರಶೈವ ಆ್ಯಂಡ್ ವೇದಿಕ್ ಫಿಲಾಸಫೀಸ್ ಫ್ರಮ್ ಎ ವೆರಿ ಯಂಗ್ ಏಜ್. ನೋಡಿ, ಶರೀಫ್ ಮುಸ್ಲಿಂ ಅವರಾಗಿದ್ದರೂ ಕೂಡ ಇವ್ರಿಗೆ ಬರೀ ಇಸ್ಲಾಂ ಇದರಿಂದ ಮಾತ್ರ ಅಲ್ಲ, ವೀರಶೈವ ಇರ್ಬೋದು ಮತ್ತು ವೇದಿಕ್ ಫಿಲಾಸಫೀಸ್ ಕೂಡ ಇರ್ಬೋದು, ಅವು ಕೂಡ ಇವ್ರನ್ನ ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ. ಗೋವಿಂದ ಭಟ್, ಎ ನಾಲೆಡ್ಜಬಲ್ ಪರ್ಸನ್ ಬಿಕಮ್ ಇಸ್ ಗುರು. ನೋಡಿ, ಇವರು ಗೋವಿಂದ ಭಟ್ ಅಂತ ಒಬ್ಬರು ಇರ್ತಾರೆ, ಅವ್ರು ತುಂಬ ನಾಲೆಡ್ಜಬಲ್ ಪರ್ಸನ್ ಆ ಟೈಮಲ್ಲಿ. ಅವರು ಇವರ ಗುರುಗಳಾಗ್ತಾರೆ, ಅಂದರೆ ಶಿಶುನಾಳ ಶರೀಫ್ ಅವರು ಇವ್ರ ಹತ್ರ ಹೋಗಿ ಅವ್ರು ಡಿಸೈಪಲ್ ಆಗಿ ಸೇರಿಕೊಳ್ತಾರೆ. ಈ ಓಪನ್ಡ್ ಎ ಸ್ಕೂಲ್ ಫಾರ್ ದಿ ಚಿಲ್ಡ್ರನ್ ಆಫ್ ಶಿಶುನಾಳ ಟು ಪ್ರೊವೈಡ್ ಎಜುಕೇಷನ್ ಟು ದೆಮ್. ಈ ಶಿಶುನಾಳ ಶರೀಫ್ ಅವ್ರು ಏನು ಮಾಡ್ತಾರೆ, ಆ ಶಿಶುನಾಳದಲ್ಲಿ, ಆ ಒಂದು ಜಾಗದಲ್ಲಿ ಊರಲ್ಲಿ ಒಂದು ಸ್ಕೂಲ್ ಕೂಡ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಅಲ್ಲಿ ಆ ಊರು ಸುತ್ತಮುತ್ತ ಇರೋಂಥ ಜನಗಳಿಗೆಲ್ಲ ಕೂಡ ಎಜುಕೇಷನ್ನ ಪ್ರೊವೈಡ್ ಮಾಡ್ತಾರೆ. ಈಸ್ ಎಜುಕೇಷನ್ ಪ್ರೊವೈಡೆಡ್ ಎ ಹೋಲಿಸ್ಟಿಕ್ ವಿಷನ್ ಆಫ್ ಲೈಫ್ ಫಾರ್ ಈ ಸ್ಟೂಡೆಂಟ್ಸ್. ನೋಡಿ, ಇವ್ರು ಕೊಡೋಂಥ ಎಜುಕೇಷನಿಂದ ಇವ್ರ ಸ್ಟೂಡೆಂಟ್ಸ್ಗೆ ಏನಾಯಿತು, ಎಲ್ಲ ಥರದ್ದು ವಿದ್ಯೆಗಳು ಕೂಡ, ಅಥವಾ ಲೈಫಲ್ಲಿ ಯಾವ ಥರ ಇರಬೇಕು, ಏನು ಲೈಫ್ ಅಂದರೆ ಅನ್ನೋದು ಇವ್ರ ಸ್ಟೂಡೆಂಟ್ಸ್ಗಳಿಗೆ ಅರ್ಥ ಆಗ್ತಾಯಿತ್ತು. ಶರೀಫ್, ಹೂ ವಾಸ್ ಆಲ್ವೇಸ್ ಇಂಟ್ರೆಸ್ಟೆಡ್ ಟು ಮೂವ್ ಅರೌಂಡ್ ವಿತ್ ಪೀಪಲ್, ಪಾರ್ಟಿಸಿಪೇಟೆಡ್ ಇನ್ ಆಲ್ ದಿ ಫೇರ್ಸ್, ಡ್ರಾಮಾ ಶೋಸ್ ಆ್ಯಂಡ್ ವೇರಿಯಸ್ ಅದರ್ ರಿಲಿಜಿಯಸ್ ಫೆಸ್ಟಿವಲ್ಸ್ ದಟ್ ವೇರ್ ಅರೇಂಜ್ಡ್ ಅರೌಂಡ್ ಶಿಶುನಾಳ.
ನೋಡಿ, ಶರೀಫ್ ಅವ್ರಿಗೆ ಒಂದೇ ಕಡೆ ಇರೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಇವಾಗ ಜನಗಳ ಜೊತೆ ಸೇರಬೇಕು, ಅಲ್ಲಿ ಇಲ್ಲಿ ಓಡಾಡ್ತಾ ಇರಬೇಕು ಅನ್ನೋದು ತುಂಬ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೆ ಇವರು ಯಾವುದೇ ಒಂದು ಜಾತ್ರೆ ಇರಲಿ, ಯಾವುದೇ ಒಂದು ಡ್ರಾಮಾ ನಡೀತಾ ಇರಲಿ, ಜಾತ್ರೆಗಳು ಅಥವಾ ಏನಾದ್ರು ನಾಟಕಗಳು ಹಾಕಿದ್ರೆ ಅಲ್ಲಿ, ಈ ಥರ ಏನೇ ಒಂದು ರಿಲಿಜಿಯಸ್ ಫೆಸ್ಟಿವಲ್ ಇರಲಿ, ಅಲ್ಲಿ ಎಲ್ಲ ಕೂಡ ಇವರು ಹೋಗ್ತಾಯಿದ್ರು. ಈ ಬಿಕೇಮ್ ದಿ ಆರ್ಬಿಂಗರ್ ಆಫ್ ರಿಯಾವತ್ ಲಿಟ್ರೇಚರ್ ವಿಚ್ ಇಸ್ ಪಾರ್ಟ್ ಆಫ್ ಮೊಹರಂ ಸೆಲೆಬ್ರೇಷನ್. ಇವರು ಒಂದು ರಿಯಾವತ್ ಲಿಟ್ರೇಚರ್ನ ತರ್ತಾರೆ, ಅಂದರೆ ಆ ಟೈಪ್ ಲಿಟ್ರೇಚರ್ಗೆ ತುಂಬ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಅದು ಒಂದು ಮೊಹರಂ ಸೆಲೆಬ್ರೇಷನ್ನ ಒಂದು ಪಾರ್ಟ್ ಕೂಡ ಆಗಿದೆ. ಈಗ ಕರ್ನಾಟಕದ ಒಬ್ಬರು ರಿಲಿಜಿಯಸ್ ರಿಫಾರ್ಮರ್ ಬಗ್ಗೆ ನೋಡೋಣ. ಅವ್ರ ಹೆಸರು ಬಂದು ಪುರಂದರ ದಾಸ ಅಂತ. ಪುರಂದರ ದಾಸ ವಾಸ್ ಪ್ರೈಸ್ಡ್ ಬೈ ವ್ಯಾಸರಾಯ ಆ್ಯಸ್ ಎ ದಾಸ ಅಮಾಂಗ್ ದಿ ದಾಸ. ನೋಡಿ, ಪುರಂದರ ದಾಸ ಅವ್ರನ್ನ ವ್ಯಾಸರಾಯರು ಯಾವ ರೀತಿ ಹೊಗಳಿದ್ರು ಅಂದರೆ, ಪುರಂದರ ದಾಸರು ದಾಸರಲ್ಲೇ ದಾಸರು ಅಂತೇಳಿ ಅವ್ರನ್ನ ಹೊಗಳಿದ್ರು. ಹಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಇಮ್ಮೆನ್ಸ್ಲಿ ಟು ದ ಟ್ರೆಡಿಷನ್ ಆಫ್ ಭಕ್ತಿ ಪೊಯೆಟ್ರಿ ವಿತ್ ಇಸ್ ವೈಷ್ಣವ ಇನ್ಫ್ಲುಯೆನ್ಸ್ಡ್ ಭಕ್ತಿ ಪೊಯಮ್ಸ್. ನೋಡಿ, ಪುರಂದರ ದಾಸರು ಬಂದು ಬರೀ ಕರ್ನಾಟಕದಲ್ಲೆಲ್ಲ ಎಲ್ಲ ಕಡೆ ಫೇಮಸ್. ಏನಕ್ಕೆ ಈ ಥರ ಫೇಮಸ್ ಆದರು ಅಂದರೆ, ಇವ್ರದ್ದೇ ಆದಂಥ ಒಂದು ಭಕ್ತಿ ಪೊಯೆಟ್ರಿನ ಒಂದು ಕ್ರಿಯೇಟ್ ಮಾಡಿದ್ರು. ಅಂದರೆ ವೈಷ್ಣವ ಇನ್ಫ್ಲುಯೆನ್ಸ್ಡ್ ಭಕ್ತಿ ಪೊಯಮ್ಸ್ ಅಂದರೆ, ಈಗ ವಿಷ್ಣು, ಕೃಷ್ಣ ಈ ರಿಲೇಟೆಡ್ಡು ಅಂಥ ದೇವ್ರುಗಳಿಗೆ, ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರೋವಂಥ ಭಕ್ತಿ ಪೊಯಮ್ಗಳನ್ನ ಇವರು ತಂದರು. ಈಸ್ ಕಾಲ್ಡ್ ಆ್ಯಸ್ ದ ಫೌಂಡಿಂಗ್ ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್. ಮತ್ತು ಪುರಂದರ ದಾಸರನ್ನ ಕರ್ನಾಟಿಕ್ ಮ್ಯೂಸಿಕ್ ಅಂತ ಏನು ಕರಿತೀವಿ, ಒಂದು ಮ್ಯೂಸಿಕ್ ಗ್ರೂಪು, ಅದಕ್ಕೆ ಫೌಂಡಿಂಗ್ ಫಾದರ್ ಅಂತ ಕೂಡ ಕರೀತಾರೆ. ಪುರಂದರ ವಾಸ್ ಬೋರ್ನ್ ಇನ್ ಎ ವೆಲ್ತಿ ಫ್ಯಾಮಿಲಿ ಆಫ್ ಪುರಂದರ್ಗಢ್ ಆಫ್ ಪ್ರೆಸೆಂಟ್ ಮಹಾರಾಷ್ಟ್ರ. ನೋಡಿ, ಪುರಂದರ ಅವರು ಎಲ್ಲಿ ಹುಟ್ಟೋದು? ಇವರು ಈಗ ಒಂದು ಮಹಾರಾಷ್ಟ್ರ ಸ್ಟೇಟ್ ಇದೆಯಲ್ಲ, ಅಲ್ಲಿ ಒಂದು ಪುರಂದರ್ಗಢ್ ಅಂತ ಇರುತ್ತೆ, ಆ ಜಾಗಕ್ಕೆ ಸೇರಿದಂಥ ಒಂದು ವೆಲ್ತಿ ಫ್ಯಾಮಿಲಿಯಲ್ಲಿ ಹುಡ್ತಾರೆ. ಇವರು ಹುಡ್ತಾನೆ ತುಂಬ ರಿಚ್. ವರದಪ್ಪ ನಾಯಕ ಆ್ಯಂಡ್ ಲಕ್ಷ್ಮೀದೇವಿ ವೇರಿಯಸ್ ಪೇರೆಂಟ್ಸ್. ಇವ್ರ ತಂದೆ ಹೆಸರು ವರದಪ್ಪ ನಾಯಕ ಅಂತ, ಮತ್ತು ತಾಯಿ ಹೆಸರು ಲಕ್ಷ್ಮೀದೇವಿ. ಈಸ್ ಫಸ್ಟ್ ನೇಮ್ ವಾಸ್ ಸೀನಪ್ಪ ನಾಯಕ. ಇವ್ರ ಮೊದಲು ಹೆಸರಿದ್ದು ಬಂದು ಸೀನಪ್ಪ ನಾಯಕ ಅಂತ, ಆಮೇಲೆ ಇವರಿಗೆ ಪುರಂದರದಾಸ ಅನ್ನೋ ಹೆಸರು ಬರೋದು. ಈ ಗೋಲ್ಡ್ ಟ್ರೇಡರ್ ಬೈ ಪ್ರೊಫೆಷನ್, ಸೀನಪ್ಪ ನಾಯಕ ವಾಸ್ ನೋನ್ ಫಾರ್ ಹಿಸ್ ಬಿಸ್ನೆಸ್ ಅಕ್ಯುಮೆನ್. ನೋಡಿ, ಇವರು ಗೋಲ್ಡ್ ಟ್ರೇಡರ್ ಆಗಿರ್ತಾರೆ, ಅಂದರೆ ಚಿನ್ನಾಭರಣ ಮಾರೋದು, ಕೊಂಡ್ಕೊಳ್ಳೋದು, ಈ ಟೈಪ್ ಬಿಸ್ನೆಸ್ ಇರುತ್ತೆ ಇವ್ರದ್ದು. ಮತ್ತು ಇವರಿಗೆ ತುಂಬ ಬಿಸ್ನೆಸ್ಸಲ್ಲಿ ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ. ಇನ್ಫ್ಲುಯೆನ್ಸ್ಡ್ ಆ್ಯಂಡ್ ಎನ್ಕರೇಜ್ಡ್ ಬೈ ಹಿಸ್ ವೈಫ್ ಸರಸ್ವತಿ ಬಾಯಿ, ಸೀನಪ್ಪ ನಾಯಕ ಥ್ರೆಡೆಡ್ ದಿ ಪಾತ್ ಆಫ್ ಸ್ಪಿರಿಚುಯಾಲಿಟಿ. ಇವ್ರು ಈ ಥರ ಇರಬೇಕಾದ್ರೆ, ಬಿಸ್ನೆಸ್ ಇವ್ರ ಪಾಡಿಗಿರ್ಬೇಕಾದ್ರೆ, ಇವ್ರ ವೈಫ್ ಒಬ್ರು ಇರ್ತಾರೆ ಸರಸ್ವತಿ ಬಾಯಿ ಅಂತ, ಅವರು ತುಂಬ ಸ್ಪಿರಿಚುಯಾಲಿಟಿ ಕಡೆ ಒಲವು ತೋರ್ತಾ ಇರ್ತಾರೆ, ಅಂದರೆ ದೇವರು, ಭಕ್ತಿ ಈ ಕಡೆ ಇರ್ತಾರೆ. ಅವರಿಂದ ಸೀನಪ್ಪ ನಾಯಕ ಅವರು ಕೂಡ ಇನ್ಫ್ಲುಯೆನ್ಸ್ ಆಗಿಬಿಟ್ಟು ಸ್ಪಿರಿಚುಯಾಲಿಟಿ ಕಡೆ ಟ್ರಾವೆಲ್ ಮಾಡ್ತಾರೆ. ಪುರಂದರ ದಾಸ ಪ್ರೀಚ್ಡ್ ದಿ ಮಾಧ್ವ ಫಿಲಾಸಫಿ ವಿತ್ ಇಸ್ ಕೀರ್ತನಸ್ ಆ್ಯಂಡ್ ಟ್ರಾವೆಲ್ಡ್ ಮೆನಿ ಪ್ಲೇಸಸ್. ನೋಡಿ, ಇವರು ಮಾಧ್ವ ಫಿಲಾಸಫಿನ ಅಂದರೆ ಎನ್ಕರೇಜ್ ಮಾಡ್ತಾಯಿದ್ರು, ಎಲ್ಲ ಕಡೆ ಪ್ರೀಚ್ ಮಾಡ್ತಾಯಿದ್ರು. ಜೊತೆಗೆ ಇವರು ಕೀರ್ತನೆಗಳನ್ನೆಲ್ಲ ಹಾಡಿಕೊಂಡು ಎಲ್ಲ ಒಂದೊಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾವೆಲ್ ಕೂಡ ಮಾಡ್ತಾ ಇರ್ತಾರೆ. ಈ ವಿಸಿಟೆಡ್ ತಿರುಪತಿ, ಶ್ರೀರಂಗಪಟ್ಟಣ, ಅರುಣಗಿರಿ, ಉಡುಪಿ, ಕಂಚಿ, ಕನಕಚಲ, ಕಾಶಿ, ಕುಂಭಕೋಣ, ಕುಡಲಿಪುರ, ಅಸ್ತಿಗಿರಿ, ಕಾಳಹಸ್ತಿ, ಶ್ರೀಶೈಲ್ಯ, ಘಟಿಕಚಲ, ಗದಗ್, ಹರಿಹರ, ಬೇಳೂರು, ಮುನ್ನೂರು, ಮೇಲ್ಕೋಟೆ, ಹಂಪಿ, ಹರಹರ ಆ್ಯಂಡ್ ವೇರಿಯಸ್ ಅದರ್ ಸೇಕ್ರೆಡ್ ಪ್ಲೇಸಸ್ ಆ್ಯಂಡ್ ಸ್ಪ್ರೆಡ್ ದಿ ಮೆಸೇಜ್ ಆಫ್ ಭಕ್ತಿ ಟು ಕಾಮನ್ ಪೀಪಲ್. ನೋಡಿ, ಇವರು ಒಂದು ಜಾಗ ವಿಸಿಟ್ ಮಾಡಲ್ಲ, ಇಲ್ಲಿ ಹೇಳಿದ್ನಲ್ಲ ಇಷ್ಟೊಂದು ಹೆಸರುಗಳು, ಈ ಎಲ್ಲ ಜಾಗಗಳನ್ನ ಕೂಡ ಇವರು ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಒಂದು ಡಿವೋಷನ್ ಮಾರ್ಗ ಏನಿದೆ, ಭಕ್ತಿ ಮಾರ್ಗ ಏನಿದೆ, ಇದನ್ನು ಕಾಮನ್ ಪೀಪಲ್ಗೂ ಕೂಡ ಇವರು ಸ್ಪ್ರೆಡ್ ಮಾಡ್ತಾರೆ. ಪುರಂದರ ದಾಸ, ಅಪಾರ್ಟ್ ಫ್ರಮ್ ಎಕ್ಸ್ಪ್ರೆಸಿಂಗ್ ದಿ ಇಂಪಾರ್ಟೆನ್ಸ್ ಆಫ್ ಡಿವೋಷನ್ ಆ್ಯಸ್ ಪರ್ ದಿ ವೈಷ್ಣವ ಸೆಕ್ಟ್, ಎಕ್ಸ್ಪ್ರೆಸ್ಡ್ ಇಸ್ ಕನ್ಸರ್ನ್ ಓವರ್ ದಿ ಫಾಲ್ಸ್ ವರ್ಷಿಪ್ ಆ್ಯಂಡ್ ಫಿಲಾಸಫೀಸ್ ಆಫ್ ಲೈಫ್. ನೋಡಿ, ಪುರಂದರ ದಾಸ್ ಅವ್ರದ್ದು ಮೇಯ್ನ್ ಏನಿರುತ್ತೆ ಅವ್ರದ್ದು ಅಂದರೆ ಭಕ್ತಿ ಪಂಥದ್ದು, ಅದ್ರದ್ದು ಇಂಪಾರ್ಟೆನ್ಸು, ಭಕ್ತಿಯ ಇಂಪಾರ್ಟೆನ್ಸ್ನ ಇವರು ಜನಗಳಿಗೆ ಹೇಳೋದು. ಅದ್ರ ಜೊತೆಗೆ ಇವರು ಇನ್ನೊಂದು ಏನು ಮಾಡ್ತಾ ಇರ್ತಾರೆ ಅಂದರೆ ಫಾಲ್ಸ್ ವರ್ಷಿಪ್ ಮಾಡೋದು, ಮತ್ತು ಏನಾದರೂ ಯೂಸ್ ಇಲ್ಲದೆ ಇರೋಂಥ ಫಿಲಾಸಫೀಸ್ ಎಷ್ಟೊಂದಿರುತ್ತೆ ಲೈಫಲ್ಲಿ, ಅದನ್ನು ಕೂಡ ಇವರು ಕಂಡೆಮ್ ಮಾಡ್ತಾ ಇರ್ತಾರೆ. ಅಂದರೆ ಏನು ಈ ಥರ ಫಿಲಾಸಫಿ ಇರೋದ್ರಿಂದ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅದು ಕೂಡ ಇವರು ಎಜುಕೇಟ್ ಮಾಡ್ತಾರೆ ಜನಗಳಿಗೆ. ಈ ಕ್ರಿಟಿಸೈಸ್ಡ್ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ಇವರು ಏನು ಕ್ಯಾಸ್ಟ್ ಅಥವಾ ರಿಲಿಜನ್ ಡಿಸ್ಕ್ರಿಮಿನೇಷನ್ ಏನಾದರೂ ಇತ್ತು ಅಂದರೆ ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ, ಅಂದರೆ ಈ ಥರ ಎಲ್ಲ ನಾವು ಭೇದ ಭಾವ ಮಾಡಬಾರ್ದು ಅಂತ. ಈ ರಿಜೆಕ್ಟೆಡ್ ಫಾಲ್ಸ್ ಭಕ್ತಿ ಆ್ಯಂಡ್ ಇನ್ಸಿಸ್ಟೆಡ್ ಆನ್ ಇನ್ನರ್ ರಿಫ್ಲೆಕ್ಷನ್ಸ್. ಇವರು ಫಾಲ್ಸ್ ಭಕ್ತಿ ಅಂದರೆ ನೀವು ಸುಮ್ಮನೆ ಭಕ್ತಿ ಇರೋ ಥರ ನಾಟಕ ಎಲ್ಲ ಮಾಡ್ತಾರಲ್ಲ ಸುಮಾರು ಜನ, ಆ ಥರ ಇರಬಾರ್ದು ಅಂತೇಳ್ಬಿಟ್ಟು ನಾವು ಒಳಗಡೆ ಪ್ಯೂರ್ ಆಗಿರಬೇಕು ಅಂತ ಹೇಳ್ತಾರೆ. ಹಿ ಡಿಕ್ಲೇರ್ಡ್ ವಿತೌಟ್ ಇನ್ನರ್ ಪ್ಯೂರಿಟಿ ಎಕ್ಸ್ಟರ್ನಲ್ ಪ್ಯೂರಿಟಿ ಈಸ್ ಆಫ್ ನೋ ಯೂಸ್. ಇವರು ಇನ್ನೂ ಏನು ಹೇಳ್ತಾರೆ ಅಂದರೆ ಆತ್ಮಶುದ್ಧಿ ಇರಬೇಕು, ಅಂದರೆ ನಮ್ಮ ಒಳಗಡೆ ನಮ್ಮ ಮನಸ್ಸಿನೊಳಗೆ ನಾವು ಶುದ್ಧಿ ಇರಬೇಕು, ಪ್ಯೂರ್ ಆಗಿರಬೇಕು. ಅದಿಲ್ಲದಾಗೆ ಬರೀ ಹೊರಗಡೆ ಮಾತ್ರ ಕ್ಲೀನಾಗಿದ್ದುಬಿಟ್ಟು ಒಳ್ಳೆ ಬಟ್ಟೆ ಹಾಕ್ಕೊಂಡು ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ನೀಟಾಗಿದ್ದುಬಿಟ್ರೆ ಆಗ ನಾವು ಲೈಫಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ, ಏನು ಯೂಸ್ ಇಲ್ಲ ಲೈಫ್ ಅಂತ ಹೇಳ್ತಾರೆ. ಈ ಸೆಡ್, ವಾಟ್ ಈಸ್ ದಿ ಯೂಸ್ ಆಫ್ ಕ್ಲೀನಿಂಗ್ ದಿ ಎಕ್ಸ್ಟರ್ನಲ್ ಫಿಲ್ತ್ ವಿತೌಟ್ ಕ್ಲೆನ್ಸಿಂಗ್ ದಿ ಇಂಟರ್ನಲ್ ಫಿಲ್ತ್. ಅಂದರೆ ನಮ್ಮ ಬಾಡಿ ಒಳಗಡೆ ಇರೋಂಥ ಕಲ್ಮಶ ಅಥವಾ ಕೆಟ್ಟದೇನಿದೆ ಅದನ್ನು ಕ್ಲೀನ್ ಮಾಡದೆ
ಬರೀ ಹೊರಗಡೆ ಇರೋವಂಥ ಗಲೀಜನ್ನ ಕ್ಲೀನ್ ಮಾಡಿದ್ರೆ ಏನು ಉಪಯೋಗ ಅಂತ ಕೇಳ್ತಾರೆ. ಯು ಆಲ್ಸೋ ಸೆಡ್ ವಿತೌಟ್ ಫೇತ್ ದ ಮೇರ್ ಡಿಪ್ಪಿಂಗ್ ಇನ್ ಎ ರಿವರ್ ಈಸ್ ಆಫ್ ನೋ ಯೂಸ್. ಇವ್ರೇನು ಹೇಳಿದ್ರು, ನಿಮಗೆ ಭಕ್ತಿ ಅನ್ನೋದಿಲ್ಲ, ಡಿವೋಷನ್ ಅನ್ನೋದಿಲ್ಲ ಅಂದರೆ, ನಿಮ್ಮ ಮನಸ್ಸಲ್ಲಿ ನಂಬಿಕೆ ಅನ್ನೋದಿಲ್ಲ ಅಂದರೆ ನೀವು ನೀರಲ್ಲಿ 3 ಸರಿ ಮುಳುಗ್ರಿ 300 ಸರಿ ಮುಳುಗ್ರಿ ನಿಮ್ಗೆ ಯಾವುದೇ ರೀತಿ ಯೂಸ್ ಆಗಲ್ಲ ಅಂತ ಕೂಡ ಹೇಳ್ತಾರೆ. ಈ ಆಲ್ಸೋ ಸೆಡ್ ಒನ್ ಹ್ಯಾಸ್ ಟು ಸ್ಟೇ ಅಲೈವ್ ಆ್ಯಂಡ್ ಎಮರ್ಜ್ ವಿಕ್ಟೋರಿಯಸ್. ಇವ್ರೇನು ಹೇಳಿದ್ರು, ನಾವು ಜೀವನದಲ್ಲಿ ಇರಬೇಕು, ಈಜಬೇಕು, ಈಜಿ ಜಯಿಸಬೇಕು ಅಂತಾರಲ್ಲ, ಆ ಟೈಪಲ್ಲಿ ಇವರು ಕೂಡ ಒಂದು ಫಿಲಾಸಫಿ ಹೇಳ್ತಾರೆ. ಅಂದರೆ ಜೀವನ ಮಾಡಿ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ. ಯು ಆಲ್ಸೋ ಸೆಡ್ ಹ್ಯೂಮನ್ ಬರ್ತ್ ಈಸ್ ಗ್ರೇಟ್. ಇವ್ರು ಮತ್ತೆ ಏನು ಹೇಳಿದ್ರು, ಮನುಷ್ಯ ಜನ್ಮ ತುಂಬ ಇಂಪಾರ್ಟೆಂಟ್, ತುಂಬ ಗ್ರೇಟ್ ಇದೆ, ಇದನ್ನು ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಬೇಡಿ, ನೆವರ್ ಸ್ಪಾಯ್ಲ್ ಇಟ್ ಓ ಫೂಲ್ಸ್ ಅಂತ ಜನಗಳಿಗೆ ಹೇಳ್ತಾರೆ. ಲೈಕ್ ದಿಸ್ ಈ ಸೋಡ್ ದಿ ಸೀಡ್ಸ್ ಆಫ್ ಫೇತ್ ಇನ್ ಹ್ಯೂಮನ್ ಲೈಫ್ ಆ್ಯಂಡ್ ಇಟ್ಸ್ ವರ್ತಿನೆಸ್ ಆ್ಯಂಡ್ ಬಿಕೇಮ್ ದಿ ಬೀಕಾನ್ ಫಾರ್ ಎ ಲೈಫ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಈ ರೀತಿ ಇವರು ಭಕ್ತಿಯ ಒಂದು ಬೀಜನ ಜನಗಳಲ್ಲಿ ಬಿತ್ತಿ ಅದು ಬೆಳೆದು ಜನಗಳಿಗೆಲ್ಲ ಒಂಥರ ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಕ್ಕೆ ಇವರು ಹೆಲ್ಪ್ ಮಾಡಿದ್ರು. ಆಲ್ ಈಸ್ ಕನ್ಸಿಡರಬಲ್ ನಾಲೆಡ್ಜ್ ಹ್ಯಾಸ್ ಬಿಕಮ್ ದಿ ಉಪನಿಷದ್ ಆಫ್ ಪುರಂದರದಾಸ ಆ್ಯಂಡ್ ಅರ್ನ್ ದಿ ಫೇಮ್. ದಾಸ ಮೀನ್ಸ್ ಪುರಂದರದಾಸ. ನೋಡಿ, ಇವ್ರಿಗೆ ಏನೇನು ನಾಲೆಡ್ಜ್ ಇತ್ತು ಅದೆಲ್ಲ ಕೂಡ ಒಂದು ಪುರಂದರದಾಸ ಉಪನಿಷದ್ ಅಂತ ಕರೀತಾರೆ, ಅದು ಆ ಥರ ಆಗಿದೆ ಇದು. ಮತ್ತು ಇವ್ರಿಗೆ ದಾಸ ಅಂದರೆ ಪುರಂದರ ದಾಸ ಅಂತ ಹೇಳ್ಬಿಟ್ಟು ಆ ಒಂದು ಫೇಮ್ ಕೂಡ ಇದೆ. ಅಂದರೆ ದಾಸರಲ್ಲಿ ಪುರಂದರದಾಸರು ತುಂಬ ಶ್ರೇಷ್ಠರು ಅನ್ನೋ ರೀತಿ. ಈಗ ನೀವು ಪುರಂದರದಾಸ ಅವ್ರ ಬಗ್ಗೆ ಫುಲ್ ಕಂಪ್ಲೀಟಾಗಿ ತಿಳ್ಕೊಂಡ್ರಿ. ನೆಕ್ಸ್ಟ್ ಬಂದು ಇನ್ನೊಬ್ಬರು ದಾಸರಿದ್ದರು, ಕನಕದಾಸ ಅಂತ. ಇವ್ರ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ದಿ ಪೇರೆಂಟ್ಸ್ ಆಫ್ ಕನಕದಾಸ ಬೀರಪ್ಪ ಆ್ಯಂಡ್ ಬಚ್ಚಮ್ಮ ವೆರ್ ಶ್ರೀ ವೈಷ್ಣವೇಟ್ಸ್ ಬೈ ಫೈತ್. ನೋಡಿರಿ, ಇವರು ಕನಕದಾಸ ಅವ್ರ ತಂದೆ ಬೀರಪ್ಪ ಅಂತ, ತಾಯಿ ಬಚ್ಚಮ್ಮ ಅಂತ. ಇವರಿಬ್ಬರು ಕೂಡ ಶ್ರೀ ವೈಷ್ಣವೇಟ್ಸ್ ಆಗಿರ್ತಾರೆ ನಂಬಿಕೆಯಲ್ಲಿ. ದೇ ವಾಂಟೆಡ್ ಟು ನೇಮ್ ದೇರ್ ಓನ್ಲಿ ಚೈಲ್ಡ್ ಇನ್ ದಿ ನೇಮ್ ಆಫ್ ದೇರ್ ಫ್ಯಾಮಿಲಿ ಡೈಟೀಸ್ ನೇಮ್ ಆ್ಯಂಡ್ ಹೆನ್ಸ್ ನೇಮ್ಡ್ ಹಿಮ್ ಆ್ಯಸ್ ತಿಮ್ಮಪ್ಪ. ನೋಡಿ, ಇವರು ಶ್ರೀ ವೈಷ್ಣವೇಟ್ಸ್ ಆಗಿದ್ದರಿಂದ, ಶ್ರೀ ವೈಷ್ಣವೇಟ್ಸ್ ಅಂತ ಹೇಳಿದ್ರೆ ಈ ವೈಷ್ಣವ ಇದೆಲ್ಲ ಅಂತ ಹೇಳಿದ್ರೆ ವಿಷ್ಣುನ ಪೂಜೆ ಮಾಡೋದು. ಅಂದರೆ ವಿಷ್ಣುನ ಅವತಾರಗಳು, ಕೃಷ್ಣ, ರಾಮ ಇಂಥವ್ರನ್ನ ಪೂಜೆ ಮಾಡೋರು. ಈ ಥರ ಇದ್ದಿದ್ದರಿಂದ ಇವ್ರೇನು ಮಾಡಿದ್ರು, ಇವ್ರ ಮಗನಿಗೆ ಇವ್ರ ಫ್ಯಾಮಿಲಿ ದೇವರು ಏನಿದೆ, ಮನೆ ದೇವರು, ಆ ಹೆಸರು ಇಟ್ಟು ತಿಮ್ಮಪ್ಪ ಅಂತ ನಾಮಕರಣ ಮಾಡ್ತಾರೆ. ಒನ್ಸ್ ದಿಸ್ ತಿಮ್ಮಪ್ಪ ಕೇಮ್ ಅಕ್ರಾಸ್ ಎ ಹ್ಯೂಜ್ ಡೆಪಾಸಿಟ್ ಆಫ್ ಗೋಲ್ಡ್ ಹಿಡನ್ ಡೀಪ್ ಇನ್ ದಿ ಅರ್ತ್. ಒಂದು ಸರಿ ತಿಮ್ಮಪ್ಪ ಅವ್ರಿಗೆ ಒಂದು ಗೋಲ್ಡ್ ಅವತ್ತಿಟ್ಟು ಅಂತ ನಿಧಿ ಕೂಡ ಸಿಗುತ್ತೆ. ಪೀಪಲ್ ಕಾಲ್ಡ್ ಹಿಮ್ ಕನಕ, ಗೋಲ್ಡ್. ಅಂದರೆ ಕನಕ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಗೋಲ್ಡ್ ಅಂತ, ಅದಕ್ಕೆ ಅವಾಗಿಂದ ಜನಗಳವ್ರನ್ನ ಕನಕ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಇಟ್ ಈಸ್ ಸೆಡ್ ದಟ್ ಕನಕದಾಸ ಬಿಲ್ಟ್ ಎ ಟೆಂಪಲ್ ಫಾರ್ ಆದಿಕೇಶವ ಇನ್ ಕಾಗಿನೆಲೆ ಫ್ರಮ್ ದಿಸ್ ಟ್ರೆಷರ್. ಮತ್ತು ಜನ ಏನು ಹೇಳ್ತಾರೆ ಅಂದರೆ, ಕಾಗಿನೆಲೆಯಲ್ಲಿ ಒಂದು ಆದಿಕೇಶವ ಟೆಂಪಲ್ ಅಂತ ಇದೆ, ಆ ಟೆಂಪಲ್ನ ಕನಕದಾಸ ಅವರು ಈ ನಿಧಿ ಸಿಕ್ಕಿರುತ್ತಲ್ಲ, ಆ ನಿಧಿಯಲ್ಲಿ ಇರುವಂಥ ಗೋಲ್ಡ್ ಯೂಸ್ ಮಾಡಿ ಕಟ್ಟಿಸಿದ್ದಾರೆ ಅಂತ. ಕನಕ ವಾಸ್ ದಿ ಲೋಕಲ್ ಚಿಫ್ಟೈನ್ ಆಫ್ ಬಡ ಆ್ಯಂಡ್ ಬಂಕಾಪುರ ಆ್ಯಂಡ್ ವಾಸ್ ವೆಲ್ ವರ್ಸ್ಡ್ ಇನ್ ವಾರ್ ಟೆಕ್ನಿಕ್ಸ್. ನೋಡಿ, ಕನಕದಾಸರೇನಿದ್ರು ಇವರು ಈ ಬಡ ಮತ್ತು ಬಂಕಾಪುರ ಅಂತ ಇದೆಯಲ್ಲ, ಅದಕ್ಕೆ ಲೋಕಲ್ ಚೀಫ್ಟೈನ್ ಆಗಿದ್ರು. ಅಂದರೆ ಹಳೆ ಕಾಲದಲ್ಲಿ ಜಮೀನ್ದಾರ ಅಥವಾ ನಾಯಕರು ಅಂತೆಲ್ಲ ಹೇಳ್ತಾರಲ್ಲ, ಆ ಟೈಪಲ್ಲಿದ್ದರು ಇವರು. ಮತ್ತು ಇವರಿಗೆ ಯುದ್ಧ ನೀತಿಗಳು ಅದೆಲ್ಲ ಏನು ಹೇಳ್ತೀವಿ, ಅಂದರೆ ಯಾವ ಥರ ಯುದ್ಧ ಮಾಡಬೇಕು, ಅದರಲ್ಲಿ ಕೂಡ ಇವರಿಗೆ ತುಂಬ ಟ್ಯಾಲೆಂಟೆಡ್ ಆಗಿದ್ದರು, ಯಾಕಂದರೆ ಚೀಫ್ಟೈನ್ ಆಗಿದ್ದರಿಂದ. ಒನ್ಸ್ ಈ ವಾಸ್ ಮಾರ್ಟಲಿ ವುಂಡೆಡ್ ಇನ್ ವಾರ್ ಆ್ಯಂಡ್ ದಿಸ್ ಲೆಡ್ ಹಿಮ್ ಟು ಕ್ವಶನ್ ದಿ ವೆರಿ ಎಕ್ಸಿಸ್ಟೆನ್ಸ್ ಆಫ್ ಲೈಫ್ ಆ್ಯಂಡ್ ಇಟ್ಸ್ ಮೀನಿಂಗ್. ಒಂದು ಸರಿ ಇವರು ಒಂದು ಯುದ್ಧದಲ್ಲಿರಬೇಕಾದ್ರೆ ಏನಾಯಿತು, ಇವರಿಗೆ ತುಂಬ ಗಾಯಗಳಾಗುತ್ತೆ, ಅಂದರೆ ಸತ್ತೋಗೋ ಸ್ಟೇಜ್ಗಾಗಿ ಗಾಯಗಳಾಗ್ಬಿಟ್ಟಿರುತ್ತೆ. ಆಗ ಅವರು ಯೋಚನೆ ಮಾಡ್ತಾರೆ, ಏನು ಲೈಫ್ ಅಂದರೆ ಏನು, ಇಷ್ಟೇನಾ ಲೈಫು, ಮತ್ತು ಏನು ಜೀವನದ ಅರ್ಥ ಏನು, ಇದ್ರ ಬಗ್ಗೆ ಅವರು ಕ್ವಶನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇಟ್ ಈಸ್ ಸೆಡ್ ದಟ್ ದಿಸ್ ಇನ್ಸಿಡೆಂಟ್ ಮೇಡ್ ಹಿಮ್ ಟು ಫಾಲೋ ದಾಸ ಪಾತ್ ಆ್ಯಂಡ್ ಈ ಬಿಕೇಮ್ ಕನಕದಾಸ. ಮತ್ತು ಜನ ಏನು ಹೇಳ್ತಾರೆ ಅಂದರೆ, ಈ ಒಂದು ಇನ್ಸಿಡೆಂಟಿಂದ ಈ ಥರ ಇವ್ರಿಗೆ ಮಾರ್ಟಲಿ ಇವ್ರಿಗೆ ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್ಗೆ ಬಂದಮೇಲೆ ಇವರು ಆವಾಗ ದಾಸ ಪದ್ಧತಿನ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ, ಆ ಒಂದು ದಾಸ ಪಾತಲ್ಲಿ. ಮತ್ತು ಆಮೇಲೆ ಇವರು ಕನಕದಾಸ ಆಗಿ ಚೇಂಜ್ ಆಗ್ತಾರೆ. ಕನಕದಾಸ ಪುಟ್ ಎಫರ್ಟ್ಸ್ ಟು ರಿಮೂವ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್ ಆ್ಯಸ್ ಭಕ್ತಿ ಸೈಂಟ್. ನೋಡಿರಿ, ಆಲ್ಮೋಸ್ಟ್ ಆಲ್ ಎಲ್ಲ ಭಕ್ತಿ ಸಂತರಲ್ಲೂ ಕೂಡ ಇದೊಂದು ಕಾಮನ್ ಆಗಿರುತ್ತೆ, ಅಂದರೆ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ನ ಹೋಗಲಾಡಿಸೋದು ಅಂತ. ಅದೇ ರೀತಿ ಕನಕದಾಸವರು ಕೂಡ ಈ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಏನು ಮಾಡ್ತಾ ಇರ್ತಾರೆ, ಭೇದ ಭಾವ, ಅದ್ರ ವಿರುದ್ಧ ಕೂಡ ಇವರು ಕೂಡ ಮಾತಾಡ್ತಾರೆ. ಈ ಕ್ರಿಟಿಸೈಸ್ಡ್ ಮೇರ್ ಶೋ ಆಫ್ ಭಕ್ತಿ. ಇವರೇನು ಹೇಳಿದ್ರು, ಸುಮ್ಮನೆ ನಿಮ್ಮ ಭಕ್ತಿ ಬೇರೆಯವ್ರ ಮುಂದೆ ತೋರಿಸೋದು ಬೇಡ ಅಂಥೇಳಿ ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಈ ಪ್ರೀಚ್ಡ್ ದಟ್ ಪೀಪಲ್ ಕುಡ್ ಅಟೈನ್ ಮೋಕ್ಷ ಥ್ರೂ ಭಕ್ತಿ. ಮತ್ತು ಇವರೇನು ಹೇಳ್ತಾರೆ, ಎಲ್ಲರ ಥರನೇ ನಮಗೆ ಬರೀ ಭಕ್ತಿ ಇದ್ದರೆ ಸಾಕು, ನಾವು ಮೋಕ್ಷನ ಸಾಧನೆ ಮಾಡ್ಬೋದು ಅಂತ. ಈ ಬ್ರೋಕ್ ದಿ ಬಿಲೀಫ್ ಪ್ರೊಪಗೇಟೆಡ್ ಬೈ ದಿ ಪ್ರೀಸ್ಟ್ಲಿ ಕ್ಲಾಸ್ ದಟ್ ಇನ್ ಆರ್ಡರ್ ಟು ಅಟೈನ್ ಮೋಕ್ಷ ಒನ್ ಹ್ಯಾಸ್ ಟು ಬಿ ಬಾರ್ನ್ ಇನ್ ಹೈಯರ್ ಕ್ಯಾಸ್ಟ್ ಥ್ರೂ ಈಸ್ ಕೀರ್ತನಾಸ್. ನೋಡಿ, ಇವ್ರು ಏನು ಹೇಳಿದ್ರು, ನೋಡಿ ಅಲ್ಲಿ ಆ ಸಿಚುವೇಷನಲ್ಲಿ ಏನಿತ್ತು, ಆ ಒಂದು ಟೈಮ್ ಪೀರಿಯಡಲ್ಲಿ
ಒಂದು ಸರಿ ಒಬ್ಬ ವ್ಯಕ್ತಿಗೆ ಮೋಕ್ಷ ಬೇಕು ಅಂತ ಹೇಳಿದ್ರೆ ಅವನು ಹೈಯರ್ ಕ್ಯಾಸ್ಟಲ್ಲಿ ಹುಟ್ಟಿರಬೇಕು, ಅಂದರೆ ಬ್ರಾಹ್ಮಣಾಗೋ ಅಥವಾ ಕ್ಷತ್ರಿಯ ಆಗೋ ಈ ಟೈಪಲ್ಲಿ ಹೈಯರ್ ಕ್ಯಾಸ್ಟಲ್ಲಿದ್ದರೆ ಮಾತ್ರ ಅವ್ರಿಗೆ ಮೋಕ್ಷ ಸಿಗೋದು ಅಂತ ಇತ್ತು. ಆದರೆ ಇವ್ರ ಕೀರ್ತನೆಗಳಲ್ಲೆಲ್ಲ ಏನು ಹೇಳಿದ್ರು, ದೇವರು ಆ ಥರ ಯಾವತ್ತೂ ಕ್ಯಾಸ್ಟ್ ಡಿಸ್ಕ್ರಿಮಿನೇಟ್ ಮಾಡಲ್ಲ, ಎಲ್ಲರಿಗೂ ಮೋಕ್ಷ ಸಿಗುತ್ತೆ ಅಂತೇಳಿ ಇವ್ರ ಕೀರ್ತನೆಗಳಲ್ಲೆಲ್ಲ ಅದನ್ನು ಸ್ಪ್ರೆಡ್ ಮಾಡ್ತಾರೆ. ಕನಕದಾಸ ವಾಸ್ ಎ ಪೋಯೆಟ್ ಆ್ಯಸ್ ಕ್ರಿಯೇಟೆಡ್ ಲಿಟ್ರೇಚರ್ ಅಲಾಂಗ್ ವಿತ್ ಇಸ್ ಮೀನಿಂಗ್ಫುಲ್ ಕೀರ್ತನಾಸ್. ನೋಡಿ, ಕನಕದಾಸ ಅವರು ಒಬ್ಬರು ಸ್ವಂತ ಪೋಯೆಟ್ ಕೂಡ ಆಗಿರ್ತಾರೆ, ಅಂದರೆ ಕವಿತೆಗಳನ್ನ ಬರೆಯೋದು ಅದೆಲ್ಲ. ಅವರು ಒಂದು ಕೀರ್ತನೆಗಳನ್ನ ಹಾಡ್ತಾರೆ, ಅದ್ರ ಜೊತೆಗೆ ಲಿಟ್ರೇಚರ್ ಕೂಡ ಕ್ರಿಯೇಟ್ ಮಾಡ್ತಾರೆ, ಅಂದರೆ ಬುಕ್ಸು ಆ ಥರ ಎಲ್ಲ ಬರೆಯುವಂಥದ್ದು. ಈ ರೋಟ್ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧ್ಯಾಯ ಚರಿತೆ ಆ್ಯಂಡ್ ಹರಿಭಕ್ತ ಸಾರ. ನೋಡಿ, ಇವರು ಒಂದು 4 ಬುಕ್ನ ಕೂಡ ಬರೀತಾರೆ, ಮೋಹನ ತರಂಗಿಣಿ, ನಳಚರಿತ್ರೆ ಈ ರೀತಿ. ಈಗ ನಾವು ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಎಲ್ಲ, ಸೌತ್ ಇಂಡಿಯಾದಲ್ಲೂ ಬರೀ ಕರ್ನಾಟಕ ಮಾತ್ರ ನಾವು ಇಲ್ಲಿ ನೋಡಿದ್ದೀವಿ. ಇಲ್ಲಿದ್ದಂಥ ಕೆಲವು ರಿಫಾರ್ಮರ್ಸ್ ಬಗ್ಗೆ ಮತ್ತು ಭಕ್ತಿ ಮೂಮೆಂಟ್ನ ಇವರು ಯಾವ ರೀತಿ ಪ್ರೊಪಗೇಟ್ ಮಾಡಿದ್ರು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡ್ವಿ. ಈಗ ಎಫೆಕ್ಟ್ಸ್ ಆಫ್ ಭಕ್ತಿ ಮೂಮೆಂಟ್ ಬಗ್ಗೆ ಕೂಡ ನೋಡೋಣ, ಅಂದರೆ ಭಕ್ತಿ ಮೂಮೆಂಟಿಂದ ಏನೇನಾಯಿತು. ಓಕೆ, ರಿಫಾರ್ಮೇಷನ್ ಆಫ್ ದಿ ಹಿಂದೂ ಪ್ರಾಕ್ಟಿಸಸ್ ಆ್ಯಂಡ್ ಬ್ರಿಂಗಿಂಗ್ ಅಬೌಟ್ ಹಾರ್ಮನಿ ಬಿಟ್ವೀನ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ವೆರ್ ದಿ ಮೇನ್ ಪರ್ಪಸಸ್ ಆಫ್ ಭಕ್ತಿ ಮೂಮೆಂಟ್. ನೋಡಿ, ಭಕ್ತಿ ಮೂಮೆಂಟ್ನ ಮೇನ್ ಪರ್ಪಸ್ ಏನಿತ್ತು, ಹಿಂದೂ ಪ್ರಾಕ್ಟೀಸಸ್ ಏನಿತ್ತು ಅಂದರೆ ಮೂಢನಂಬಿಕೆಗಳು ಆ ಟೈಪೆಲ್ಲ ಏನೇನು ರಿಚುವಲ್ಸ್ ಎಲ್ಲ, ಅಂದರೆ ಕೆಲವು ಹಿಂದುಳಿದ ಟ್ರೆಡಿಷನ್ಸ್ ಟೈಪ್ ಎಲ್ಲ ಏನಿತ್ತು ಆ ಟೈಮಲ್ಲಿ, ಅಂಥವನ್ನೆಲ್ಲ ಇವರು ರಿಫಾರ್ಮ್ ಮಾಡೋದು. ಅಂದರೆ ಕೆಟ್ಟ ಪದ್ಧತಿಗಳೇನಾದರೂ ಇತ್ತು ಅಂದರೆ ಅದನ್ನು ರಿಫಾರ್ಮ್ ಮಾಡಿ ಒಳ್ಳೆ ಪದ್ಧತಿಗೆ ಚೇಂಜ್ ಮಾಡೋದು. ಅದು ಮತ್ತು ಹಿಂದೂ ಮುಸ್ಲಿಮ್ಸಲ್ಲಿ ಮತ್ತು ಬೇರೆ ಬೇರೆ ಕ್ಯಾಸ್ಟ್ಗಳವ್ರ ಮಧ್ಯದಲ್ಲಿ ಹಾರ್ಮನಿ ತರೋದು, ಅಂದರೆ ಅಣ್ಣ ತಮ್ಮಂದರು ಅನ್ನೋಂಥ ಒಂದು ಭಾವ ತರೋದು, ಅದು ಮೇಯ್ನ್ ಪರ್ಪಸ್ ಆಗಿತ್ತು. ದಿ ರಿಫಾರ್ಮರ್ಸ್ ವೆರ್ ಸಕ್ಸಸ್ಫುಲ್ ಇನ್ ರಿಮೂವಿಂಗ್ ಮೆನಿ ವೀಕ್ನೆಸಸ್ ಇನ್ ದಿ ಹಿಂದೂ ಸೊಸೈಟಿ. ನೋಡಿ, ಈ ರಿಫಾರ್ಮರ್ಸ್ ಎಲ್ಲ ಏನಿದ್ರು, ಈ ಸೋಷಿಯಲ್ ರಿಫಾರ್ಮರ್ಸ್ ಅಥವಾ ರಿಲಿಜಿಯಸ್ ರಿಫಾರ್ಮರ್ಸ್, ಇವರು ಹಿಂದೂ ಸೊಸೈಟಿಯಲ್ಲಿದ್ದಂಥ ಎಷ್ಟೊಂದು ಕೆಟ್ಟ ಪದ್ಧತಿಗಳನ್ನೆಲ್ಲ ಸ್ವಲ್ಪ ರಿಮೂವ್ ಮಾಡ್ತಾರೆ, ಆಲ್ಮೋಸ್ಟ್ ಒಂದು ಸ್ವಲ್ಪದಲ್ಲಿ ಅಚೀವ್ ಮಾಡ್ತಾರೆ. ದಿ ರೀಜನಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಫ್ಲರಿಶ್ಡ್ ಸಿನ್ಸ್ ದಿ ರಿಫಾರ್ಮರ್ಸ್ ರೋಟ್ ಇನ್ ದೀಸ್ ಲ್ಯಾಂಗ್ವೇಜಸ್. ಮತ್ತು ಇನ್ನೊಂದೇನಾಗುತ್ತೆ, ಅಲ್ಲಿವರೆಗೂ ಬೇರೆ ಯಾರ್ಯಾರು ಸಾಧು ಸಂತರು ಇರ್ತಾರೆ ಅವರೆಲ್ಲ ಸ್ಯಾನ್ಸ್ಕ್ರಿಟ್ ಆ ಥರದ್ದು ಯೂಸ್ ಮಾಡ್ತಾ ಇರ್ತಾರೆ. ಆದರೆ ಈಗ ಈ ಸೋಷಿಯಲ್ ಮತ್ತು ರಿಲಿಜಿಯಸ್ ರಿಫಾರ್ಮರ್ಸ್ ನಾನೇನು ಹೇಳಿದೆ, ಇವರೆಲ್ಲ ಲೋಕಲ್ ಲ್ಯಾಂಗ್ವೇಜ್ ಮತ್ತು ರೀಜನಲ್ ಲ್ಯಾಂಗ್ವೇಜಸ್ ಯೂಸ್ ಮಾಡಿದ್ರಿಂದ ಆ ಒಂದು ಪ್ರಾಂತ್ಯದ ಲ್ಯಾಂಗ್ವೇಜಸ್ಸಿಂದ ಈಸಿಯಾಗಿ ಜನಗಳಿಗೆ ಇದೆಲ್ಲ ಸ್ಪ್ರೆಡ್ ಆಯಿತು. ಕನ್ನಡ ಇರ್ಬೋದು, ತಮಿಳು, ತೆಲುಗು ಇರ್ಬೋದು, ಹಿಂದಿ ಇರ್ಬೋದು, ಉರ್ದು ಇರ್ಬೋದು, ಈ ರೀತಿ. ದಿಸ್ ಎನೇಬಲ್ಡ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಕಲ್ಚರ್. ಇದರಿಂದ ಇಂಡಿಯನ್ ಕಲ್ಚರ್ ಕೂಡ ಒಂದು ಸ್ವಲ್ಪ ಡೆವಲಪ್ ಆಗುತ್ತೆ. ದಿಸ್ ಮೂಮೆಂಟ್ ಫೆಸಿಲಿಟೇಟೆಡ್ ದಿ ಎವಲ್ಯೂಷನ್ ಆಫ್ ಇಂಡಿಯನ್ ಕಲ್ಚರ್. ಇಟ್ ಆಲ್ಸೋ ಮೇಡ್ ಇಂಡಿಯಾ ಟು ಬಿ ಐಡೆಂಟಿಫೈಡ್ ಆಸ್ ಎ ಲ್ಯಾಂಡ್ ಆಫ್ ಮಲ್ಟಿ ಕಲ್ಚರ್ಸ್. ನೋಡಿರಿ, ಇದರಿಂದ ಇಂಡಿಯನ್ ಕಲ್ಚರ್ ಒಂದು ಸ್ವಲ್ಪ ಎವಾಲ್ವ್ ಆಗುತ್ತೆ, ಮತ್ತು ಇಂಡಿಯಾಗೆ ಹೊರಗಡೆ ನೋಡೋರಿಗೆ ಹೆಸರು ಕೂಡ ಬರುತ್ತೆ, ಏನಂತ, ಇಲ್ಲಿ ಒಂದು ಕಲ್ಚರ್ ಇಲ್ಲಪ್ಪ, ಎಷ್ಟೊಂದು ಥರ ಕಲ್ಚರ್ ಇದೆ. ಇಂಡಿಯಾ ಬರೀ ಒಂದು ಮೋನೋ ಕಲ್ಚರ್ ಇರೋವಂಥದ್ದಲ್ಲ, ಇಲ್ಲಿ ಎಷ್ಟೊಂದು ಥರ ಕಲ್ಚರ್ ಇದೆ, ವೆರೈಟೀಸ್ ಇದೆ ಅಂದ್ಬಿಟ್ಟು ಜನಗಳಿಗೆ ಗೊತ್ತಾಗುತ್ತೆ. ಇಲ್ಲಿಗೆ ಈ ಲೆಸನ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು. ನಿಮ್ದು ಇದ್ರ ಕ್ಲಾಸ್ ವರ್ಕ್ಸ್ ಎಲ್ಲ ಏನಾದರೂ ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟಲ್ಲಿ ನೀವು ಸರ್ಚ್ ಮಾಡಿ ಅದು ಕ್ಲಾಸ್ ವರ್ಕ್ಸ್ನ ಬರ್ಕೊಳ್ಬೋದು. ಥ್ಯಾಂಕ್ ಯು.